ಹಾಯ್ ಹೆಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಎಸ್, ನಾವು ಪ್ರೀವಿಯಸ್ ಲೆಕ್ಚರ್ ಅಲ್ಲಿ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಚಾಪ್ಟರ್ ಇಂದ ಅಸೋಸಿಯೇಟ್ ಗ್ಲ್ಯಾಂಡ್ಸ್ ಅಥವಾ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಗಳ ಬಗ್ಗೆ ತಿಳ್ಕೊಂತಾ ಇದ್ದು. ಐ ಹೋಪ್ ಯು ಹ್ಯಾವ್ ಗಾನ್ ಥ್ರೂ ದ ಪ್ರೀವಿಯಸ್ ಲೆಕ್ಚರ್, ಹೌದಲ್ವಾ? ಸೊ ಇವತ್ತು ನಾವು ಇನ್ನೊಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಾ ಇದೀವಿ, ಯಾವ ತರ ಡೈಜೆಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಬಾಡಿಗೆ. ಸೊ ನಾವು ತಿಳ್ಕೊಳ್ತಾ ಇದ್ದೋ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂದು ನ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು. ಆ ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಮೆಟಬಾಲಿಸಮ್ ಆಗ್ಬಹುದು. ಆ ಮೆಟಬಾಲಿಸಮ್ ಅಂತ ಬಂದಾಗ, ನ್ಯೂಟ್ರಿಷನ್ ಅಂತ ಬಂದಾಗ ಡೈಜೆಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಹೌದಲ್ವಾ? ಸೊ ಯಾವ ತರ ನಮ್ಮ ಬಾಡಿಯಲ್ಲಿ ಫುಡ್ ಡೈಜೆಸ್ಟ್ ಆಗುತ್ತೆ, ಎನ್ಸೈಮ್ಸ್ಗಳು ಯಾವ ತರ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ತಿಳ್ಕೋಣ. ಅಂಡ್ ಕಾನ್ಸೆಪ್ಟ್ ಈಸ್, ಟಾಪಿಕ್ ನೇಮ್ ಈಸ್ ದ ಡೈಜೆಷನ್ ಆಫ್ ಫುಡ್. ಯಾವ ತರ ಫುಡ್ ಡೈಜೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಡೈಜೆಷನ್ ಆಫ್ ಫುಡ್. ಫುಡ್ ಯಾವ ತರ ಡೈಜೆಸ್ಟ್ ಆಗುತ್ತೆ, ಅಂಡ್ ಹಾರ್ಮೋನಲ್ ರೆಗ್ಯುಲೇಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಯಾವ ಎನ್ಸೈಮ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ, ಯಾವ ಹಾರ್ಮೋನ್ಸ್ಗಳು ಅಥವಾ ನರ್ವಸ್ ಸಿಸ್ಟಮ್ ಅದಕ್ಕೆ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೋಬೇಕು. ಅಂಡ್ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳ ಬಗ್ಗೆ ತಿಳ್ಕೋಣ, ಓಕೆನಾ? ಸೊ ವೆರಿ ಫಸ್ಟ್ ಕಾನ್ಸೆಪ್ಟ್ ಇಸ್ ಇಯರ್. ಸೊ ದಟ್ಸ್ ನಥಿಂಗ್ ಬಟ್ ಅ ಡೈಜೆಷನ್ ಆಫ್ ಫುಡ್. Digestion of food in mouth. So when it comes to the next part is the esophagus. Esophagus ಅಲ್ಲಿ food digest ಆಗಲ್ಲ. It's just a passage for the food. So ಅದೇನ್ ಮಾಡುತ್ತೆ, ಫುಡ್ ಅನ್ನ ಕ್ಯಾರಿ ಮಾಡುತ್ತೆ ಫ್ರಮ್ ಮೌತ್ ಟು ದ ಸ್ಟಮಕ್ ಅಂತ ಹೇಳಿರ್ತೀವಿ. ಈಗ ಎಂಟೈರ್ ನಮ್ಮ ಬಾಡಿಯಲ್ಲಿ ಯಾವ ಪಾರ್ಟ್ ಅಲ್ಲಿ ಫುಡ್ ಡೈಜೆಸ್ಟ್ ಆಗುತ್ತೆ ಅಂತ ತಿಳ್ಕೊಬೇಕು. ದ ವೆರಿ ಫಸ್ಟ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ವೇರ್ ದ ಫುಡ್ ಗೆಟ್ಸ್ ಡೈಜೆಸ್ಟೆಡ್, ದಟ್ಸ್ ಕಾಲ್ಡ್ ಬಕಲ್ ಕ್ಯಾವಿಟಿ ಆರ್ ದ ಓರಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ. ಓಕೆ, ಬಕಲ್ ಕ್ಯಾವಿಟಿ. ಸೊ ಆ ಬಕಲ್ ಕ್ಯಾವಿಟಿಯಲ್ಲಿ ಕೆಲವು ಗ್ಲ್ಯಾಂಡ್ಸ್ ಗಳಿರುತ್ತೆ, ರೈಟ್? ಯಾವ ಗ್ಲ್ಯಾಂಡ್ಸ್ ಅದು? ಸಲೈವರಿ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. salivary glands. So there are three different pairs of salivary glands. So they are called parotid, submandibular or submaxillary, or you can say ಇನ್ನೊಂದು ಇರುತ್ತೆ sublingual ಅಂತ ಹೇಳ್ಬಿಟ್ಟು. So based on their position, so we have classified that submandibular, sublingular and also parotid gland ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೇನ್ ಆಗಿ ಈ salivary glands ಏನ್ ಮಾಡುತ್ತೆ, that produces the saliva. ಸಲೈವವನ್ನ ಪ್ರೊಡ್ಯೂಸ್ ಮಾಡುತ್ತೆ. And that contains a few enzymes that includes, ptyalin, or you can say salivary amylase, and also that so lysozyme. ಇದರಲ್ಲಿ salivary amylase ಅಂತಾನೆ ಬರೆಯೋಣ, salivary amylase. ಇನ್ನೊಂದು lysozyme ಅನ್ನೋ ಎಂಜೈಮ್ಸ್ ಗಳಿರುತ್ತೆ. ಔಟ್ ಆಫ್ ದೀಸ್ ಟೂ, salivary amylase is responsible for the conversion of complex carbohydrate or starch into maltose. So the food is digested, that is initiated in the mouth itself. Mouth ಅಲ್ಲಿ ಏನಾಗುತ್ತೆ, ಅದು ಇನಿಷಿಯೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟ್ ಈಸ್ ದ ಈಸೋಫೇಗಸ್ ಅಂಡ್ ಫ್ಯಾರಿಂಗ್ಸ್ ಅಂಡ್ ಈಸೋಫೇಗಸ್. ಇಲ್ಲಿ ಈಸೋಫೇಗಸ್ ಇರುತ್ತೆ. ಓಕೆ, ಎನಿಯೌ ಈಸೋಫೇಗಸ್, so made of smooth muscles and also goblets of cells responsible for producing the mucus that facilitates the movement of the food particle towards the stomach. And also there is one mechanism to push the food downward, that is called peristaltic movement. Peristalsis ant ಹೇಳಿದ್ರೆ wave like rhythmic movement of the esophagus to push the food downward. Peristalsis movement or peristaltic ಅಂತ ಹೇಳ್ತೀವಿ. Okay, so next, once the food reaches the ಸ್ಟಮಕ್, ಈಗ ಸ್ಟಮಕ್ಗೆ ಫುಡ್ ಬರುತ್ತೆ ಅಂತ ಹೇಳಿದ್ರೆ, ಸೊ ಆ ಫುಡ್ಗೆ ಏನಂತ ಹೇಳ್ತೀವಿ ನಾವು? ವಿ ಯೂಸ್ ಟು ಕಾಲ್ ಇಟ್ ಆಸ್ ಬೋಲಸ್. ಸೊ ಐಮ್ ಜಸ್ಟ್ ರೈಟಿಂಗ್ ಹಿಯರ್, ದಿಸ್ ಈಸ್ ದ ಬೋಲಸ್. ಓಕೆ, ದ ಡೈಜೆಸ್ಟೆಡ್ ಫುಡ್ ವಿಚ್ ಇಸ್ ಮಿಕ್ಸ್ಡ್ ವಿತ್, ಅಂದ್ರೆ ಪಾರ್ಷಿಯಲಿ ಡೈಜೆಸ್ಟ್ ಆಗಿರುತ್ತೆ, ವಿಚ್ ಇಸ್ ಮಿಕ್ಸ್ಡ್ ವಿತ್ ಸಲೈವಾ, ಸೆಮಿ ಪೇಸ್ಟ್ ಆಗಿರುತ್ತೆ, ಪೇಸ್ಟ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಸೊ ಒನ್ಸ್ ದಟ್ ರೀಚಸ್ ದ ಸ್ಟಮಕ್, ವಿ ನೋ ದಟ್ ಡಿಫರೆಂಟ್ ಎನ್ಸೈಮ್ಸ್ ಆರ್ ಪ್ರೆಸೆಂಟ್ ಇನ್ ಸ್ಟಮಕ್. ಸ್ಟಮಕ್ ಇಂದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಗಳಿಂದ ಏನಾಗುತ್ತೆ, ಕೆಲವು ಎಂಜೈಮ್ಸ್ಗಳು ಸೆಕ್ರೆಟ್ ಆಗುತ್ತೆ. ದಟ್ ಇನ್ಕ್ಲೂಡ್ಸ್ ಏನೇನಿರುತ್ತೆ, ದಟ್ ದೇ ಆರ್ ಕಾಲ್ಡ್ ಪೆಪ್ಸಿನೋಜಿನ್ ಆರ್ ಪೆಪ್ಸಿನ್. ಪೆಪ್ಸಿನ್ ಇರುತ್ತೆ, ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಮ್ಯೂಕಸ್. ಐ ಆಮ್ ಜಸ್ಟ್ ರೈಟಿಂಗ್ ಎವ್ರಿಥಿಂಗ್ ಹಿಯರ್ ಓನ್ಲಿ. ಲೈಟ್ ಆಗಿ ಒಂದು ಮೈಂಡ್ ಮ್ಯಾಪ್ ತರ ಬರೀತಾ ಇದ್ದೀನಿ. ಸೊ ನೀವು ಅಷ್ಟೇನೆ, ಇಫ್ ಯು ವಾಂಟ್ ಟು ರಿಮೆಂಬರ್ ದ ಹೋಲ್ ದ ಡೈಜೆಷನ್ ಆಫ್ ಫುಡ್, ಯು ಹ್ಯಾವ್ ಟು ಡ್ರಾ ಎ ಡಯಾಗ್ರಾಮ್ ಅಂಡ್ ರೈಟ್ ದ ಡಿಫರೆಂಟ್ ಪಾರ್ಟ್ಸ್ and write a reaction or equation there itself. ಈಗ ಸ್ಟಮಕ್ ಅಂತ ಬರೆದ್ರೆ ಅಲ್ಲೇ ನೀವು ಇವು ಮೂರನ್ನ ಬರೆದು ಅದ್ರ ಮುಂದೆ ಏನು ಫಂಕ್ಷನ್ ಮಾಡುತ್ತೆ ಅಂತ ಬರೆದು ಬಿಡ್ಬೋದು. ಓಕೆನಾ? ಸೊ ನೆಕ್ಸ್ಟ್, ಪೆಪ್ಸಿನ್ ಏನ್ ಮಾಡುತ್ತೆ, ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಗೊತ್ತಿದೆ ನಮಗೆ, ಪ್ರೋಟೀನ್ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಇಟ್ ಪ್ರೊವೈಡ್ಸ್ ದ ಅಸಿಡಿಕ್ ಮೀಡಿಯಂ. ಇದು ಅಸಿಡಿಕ್ ಮೀಡಿಯಂ ಅನ್ನು ಪ್ರೊವೈಡ್ ಮಾಡುತ್ತೆ. ಮ್ಯೂಕಸ್ ಪ್ರೊಟೆಕ್ಟ್ ಮಾಡುತ್ತೆ. ಸೊ ದಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಅಲಾಂಗ್ ವಿತ್ ಬೈಕಾರ್ಬೋನೇಟ್ಸ್. ಬೈಕಾರ್ಬೋನೇಟ್ ಜೊತೆಗೆ
ಇನ್ನರ್ ಲೈನಿಂಗ್ ಅನ್ನ ಏನ್ ಮಾಡುತ್ತೆ, ಅದು ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವೇನಂತ ಹೇಳ್ಬೋದು, ಸ್ಟಮಕ್, ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆಸಿಡ್, ಮ್ಯೂಕಸ್. ನೆಕ್ಸ್ಟ್ ಪಾರ್ಟ್ ಬರೋದು ಯಾವುದು, ಸ್ಮಾಲ್ ಇಂಟೆಸ್ಟೈನ್. The very first part of the small intestine is called duodenum, right? Duodenum. ಸೊ ಡಿಯೋಡಿನಮ್ ಅಲ್ಲಿ ಕೆಲವು ಎಂಜೈಮ್ಸ್ಗಳು ಮತ್ತೆ ಹಾರ್ಮೋನ್ಸ್ಗಳು ಸೆಕ್ರೆಟ್ ಆಗುತ್ತೆ. ಅದು ಯಾವ ತರ ಕಂಟ್ರೋಲ್ ಮಾಡುತ್ತೆ ಅಂತ ತಿಳ್ಕೋಣ. ಅದ್ರ ಜೊತೆಗೆ ಇನ್ ಟು ದ ಡಿಯೋಡಿನಮ್, ಸೊ ದ ಲಿವರ್ ಆಸ್ ವೆಲ್ ಆಸ್ ದ ಪ್ಯಾಂಕ್ರಿಯಾಸ್ ಪೋರ್ ದೇರ್ ಸೆಕ್ರೇಷನ್, ಅವುಗಳ ಸೆಕ್ರೇಷನ್ ಅನ್ನ ಪೋರ್ ಮಾಡುತ್ತೆ. ಸೊ ಏನೇನು ಸೆಕ್ರೆಟ್ ಮಾಡುತ್ತೆ, ಸೊ ಐಮ್ ಜಸ್ಟ್ ಗೋಯಿಂಗ್ ಟು ರೈಟ್ ದ ಲಿವರ್ ಇಟ್ ಸೆಲ್ಫ್. ಓಕೆ, ಫಸ್ಟ್ ಲಿವರ್ ಬಗ್ಗೆ ತಿಳ್ಕೋಣ. ಸೊ ಲಿವರ್ ಏನ್ ಮಾಡುತ್ತೆ, ದಟ್ ಸೆಕ್ರೇಟ್ಸ್ ದ ಬೈಲ್, ಅದು ಬೈಲ್ ಅನ್ನ ಸೆಕ್ರೇಟ್ ಮಾಡುತ್ತೆ. ಬೈಲ್ ಜ್ಯೂಸ್, ಬೈಲ್ ಸಾಲ್ಟ್. ಸೊ ಬೈಲ್ ಸಾಲ್ಟ್ ಏನ್ ಮಾಡುತ್ತೆ, ಅಸಿಡಿಕ್ ಖೈಮನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬಿಕಾಸ್ ಒನ್ಸ್ ದ ಫುಡ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ದ ಸ್ಟಮಕ್, ದಟ್ ಬಿಕಮ್ಸ್ ವೆರಿ ವೆರಿ soft and also paste-like structure. We used to call it as a chyme. So that chyme is usually acidic in nature. So acidic nature chyme ಅನ್ನ ನ್ಯೂಟ್ರಲೈಸ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಬೈಲ್ ಅಂತ ಹೇಳ್ತೀವಿ, along with the lipase which is coming from the pancreas. So there are no enzymes are produced from the liver. liver ಇಂದ ಯಾವುದೇ ತರ enzymes ಗಳು ಪ್ರೊಡ್ಯೂಸ್ ಆಗಲ್ಲ. ಇದು emulsification of fat ಅನ್ನ ಹೆಲ್ಪ್ ಮಾಡುತ್ತೆ. ಅಂದ್ರೆ it emulsifies the fat. ಫ್ಯಾಟ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಲೈಕ್ ವೈಸ್ ವೆನ್ ಇಟ್ ಕಮ್ಸ್ ಟು ಪ್ಯಾಂಕ್ರಿಯಾಸ್, ಸೊ ವೆರಿ ಇಂಪಾರ್ಟೆಂಟ್ ಪಾರ್ಟ್, ರೈಟ್? ಪ್ಯಾಂಕ್ರಿಯಾಸ್ ಅಂತ ಹೇಳಿದ್ರೆ, ಸೊ ದಟ್ ಪ್ರೊಡ್ಯೂಸಸ್ ಫ್ಯೂ ಎನ್ಸೈಮ್ಸ್ ಇನ್ಕ್ಲೂಡಿಂಗ್ ಕೈಮೋಟ್ರಿಪ್ಸಿನೋಜೆನ್ಸ್, ಟ್ರಿಪ್ಸಿನೋಜೆನ್ಸ್ ಅಂಡ್ ಆಲ್ಸೋ ಲಿಪೇಸ್, ಅಮೈಲೇಸ್. ಈ ಎಲ್ಲ ಎಂಸೈಮ್ಸ್ಗಳನ್ನ ಸೆಕ್ರೆಟ್ ಮಾಡುತ್ತೆ. ಸೊ ಇನ್ ಟೋಟಲ್ ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್, ಲಿಪಿಡ್ ಅಂಡ್ ಪ್ರೋಟೀನ್. ಎಲ್ಲವನ್ನ ಡೈಜೆಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಿಯರ್ I mean the pancreatic juice, I can say pancreatic juice. Okay, so that contains many enzymes responsible for the digestion of lipid, carbohydrates and finally the proteins. ಎಲ್ಲವನ್ನು ಕೂಡ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಒಂದು ಲೆವೆಲ್ಗೆ ಪಾರ್ಷಿಯಲಿ ಕನ್ವರ್ಟ್ ಆಗುತ್ತೆ. ಬಟ್ ಒನ್ಸ್ ದಟ್ ರೀಚಸ್ ದ ಸ್ಮಾಲ್ ಇಂಟೆಸ್ಟೈನ್, ಫೈನಲಿ ದೇ ಹ್ಯಾವ್ ಕನ್ವರ್ಟೆಡ್ ಇನ್ ಟು ಅಬ್ಸಾರ್ಬಬಲ್ ಫಾರ್ಮ್, ಸಿಂಪಲ್ ಯೂನಿಟ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಕೆಲವು ವರ್ಡ್ಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ದ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಮೌತ್ ಆರ್ ಬಕಲ್ ಕ್ಯಾವಿಟಿ ವಿತ್ ದ ಹೆಲ್ಪ್ ಆಫ್ ಸಲೈವಾ. Okay, 30% of carbohydrate is, or you can say starch, is digested in our mouth with the help of saliva. Saliva ಅದು ಆಲ್ಮೋಸ್ಟ್ pH ಎಷ್ಟು ಇರುತ್ತೆ, 6.8 ಇರುತ್ತೆ. We are going to discuss that. So next, once the food is mixed with the saliva, that becomes bolus. Semi paste ಅಂತ ಹೇಳ್ತೀವಲ್ಲ, ಆ ತರ ಇರುತ್ತೆ, semi solid paste like structure. So that bolus is moving towards the stomach. So through the esophagus, that is forming a wave-like rhythmic contraction that is called peristalsis or peristaltic movement. ಸೊ ನೆಕ್ಸ್ಟ್, ಸ್ಟಮಕ್ ಅಲ್ಲಿ ಈ ಎಲ್ಲಾ ತರದ ಆಸಿಡ್ ಕೆಮಿಕಲ್ಸ್ ಗಳ ಜೊತೆ ಫುಡ್ ಮಿಕ್ಸ್ ಆಗಿ, ಬೋಲಸ್ ಮಿಕ್ಸ್ ಆಗಿ ಅದು ಖೈಮ್ ಆಗುತ್ತೆ. ಸೊ ನಾವ್ ದ ಫುಡ್ ಬಿಕಮ್ಸ್ ವಾಟ್, ಖೈಮ್ ಆಗುತ್ತೆ. ಸೊ ನೆಕ್ಸ್ಟ್, ಒನ್ಸ್ ದಟ್ ರೀಚಸ್ ದ ಡಿಯೋಡಿನಮ್ಗೆ ರೀಚ್ ಆದ್ಮೇಲೆ ದ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್ ದೇ pour their secretion into the duodenum through a common duct called hepatopancreatic duct that opens into the duodenum through the gourd or the sphincter called sphincter of Oddi. ಅದರ ಮುಖಾಂತರ ಓಪನ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗಬೇಕು, that the acidic form of chyme should be neutralized with the help of bile or the lipase produced from the liver and also the pancreas. ಸೊ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿರೋ ಕೆಲವು ಎನ್ಸೈಮ್ಸ್ಗಳು ಎಲ್ಲಾ ತರದ ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ಗಳನ್ನ ಡೈಜೆಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಅದೇ ತರ ಇಂಟೆಸ್ಟೈನ್ಗೆ ಬಂದಾಗ ನಾವು ವಿ ನೀಡ್ ಟು ಟಾಕ್ ಅಬೌಟ್ ದ ಇಂಟೆಸ್ಟೈನ್. ಸೊ ಇಂಟೆಸ್ಟೈನ್ ಅನ್ನು ನಾವು ಕಾಮನ್ ಆಗಿ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಅಂತ ಹೇಳ್ತೀವಿ. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಕಂಪ್ಲೀಟ್ ಡೈಜೆಷನ್ ವಿಲ್ ಟೇಕ್ಸ್ ಪ್ಲೇಸ್. ಇಲ್ಲಿ ಕಂಪ್ಲೀಟ್ ಆಗಿ ಫುಡ್ ಡೈಜೆಸ್ಟ್ ಆಗುತ್ತೆ. ಓಕೆನಾ? ಸೊ ಇವಾಗ ಸ್ವಾಲೋಯಿಂಗ್ ಆಫ್ ಫುಡ್ ಇದೆಯಲ್ಲ, ಸೊ ಹಿಯರ್ ಯು ಕ್ಯಾನ್ ಸೇ ಡಿಗ್ಲೂಟಿಷನ್ ಅಂತ ಹೇಳ್ತೀವಿ. ಓಕೆ, ಡಿಗ್ಲೂಟಿಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಸ್ವಾಲೋಯಿಂಗ್ ಆಫ್ ಫುಡ್ ಅನ್ನ ಹೊಳಭಾಗಕ್ಕೆ ತೆಗೆದುಕೊಳ್ಳೋದು. ಓಕೆ, ಸೊ ಫೈನಲ್ ಆಗಿ ಏನಾಗುತ್ತೆ, ಫುಡ್ ಡೈಜೆಸ್ಟ್ ಆಗುತ್ತೆ. ಅನ್ಅಬ್ಸಾರ್ಬ್ಡ್ ಅನ್ಡೈಜೆಸ್ಟೆಡ್ ಫುಡ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲಾರ್ಜ್ ಇಂಟೆಸ್ಟೈನ್ ಇರೋದು, ಅದರಿಂದ ವಾಟರ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಗಳು ರೀಅಬ್ಸಾರ್ಬ್ ಆಗುತ್ತೆ. ಸೊ ಇದು ಇನ್ ಟೋಟಲ್ ಹೇಳಿರೋದು, ನೆನಪಿರ್ಬೇಕು ನಿಮ್ಗೆ. ಅಂಡ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಎವ್ರಿಥಿಂಗ್ ಒನ್ ಬೈ ಒನ್. ಇವಾಗ ತಿಳ್ಕೋಣ. So mouth is the very first part of the digestive system.
ರೈಟ್. ಸೊ ಮೌತ್ ಅಲ್ಲಿ ಏನಿರುತ್ತೆ? ಎಸ್ ಆಫ್ ಕೋರ್ಸ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ buccal cavity. Buccal cavity. So in this buccal cavity, as I said, salivary glands are present. I'm writing once again. Salivary glands are present. And these salivary glands, there are three pairs are there. Okay. 3 pairs of salivary glands. These salivary glands produce, ಏನನ್ನ produce ಮಾಡುತ್ತೆ? Of course, you know that that's called salivary amylase. Salivary amylase. Alpha amylase, salivary amylase, and also lysozyme. Lysozyme. As we are discussing about the digestion, we need to talk about the salivary amylase. Okay. And you know the pH of saliva. So, ಇದರಲ್ಲಿ ಈಗ ಪ್ರೊಡ್ಯೂಸ್ ಆಗುತ್ತಲ್ಲ saliva. So, saliva pH ಏನಾಗಿರುತ್ತೆ? So, that is almost neutral. Okay. So, ಅಂದ್ರೆ 6.8 to 7 ಇರಬೇಕು. Okay. So, we are talking about the pH, potence of hydrogen or potential of hydrogen you can say. So 6.8 to 7 ಇರಬೇಕು. ಸರ್ ತುಂಬಾನೇ ಕಡಿಮೆ ಇದ್ರೆ ಏನಾಗುತ್ತೆ? ಪಿ ಎಚ್ ಕಾನ್ಸಂಟ್ರೇಷನ್ ಅಸಿಡಿಕ್ ಇರುತ್ತೆ, ಹೌದಲ್ವಾ? ಸೊ ಅವಾಗ ಏನಾಗ್ಬೋದು? ಈಗ ನಾರ್ಮಲ್ ಆಗಿ ನಾವು ಟೂತ್ ಡಿ ಕೆ ಅಂತ ಕೇಳಿರ್ತೀವಿ. ಓಕೆ. ಸೊ ಟೂತ್ ಡಿ ಕೆ ಯಾವ ತರ ಆಗುತ್ತೆ? ಫುಡ್ ಏನಾದ್ರೂ ಕೂಡ ಅಥವಾ ಫ್ಲಾಕ್ ಅಂತ ಏನ್ ಹೇಳ್ತೀವಿ, ಇಫ್ ದಾಟ್ಸ್ ಸ್ಟಿಕ್ ವಿತ್ ದ ಟೀತ್ ಏನಾದ್ರೂ ಅಂಟ್ಕೊಂಡಿದ್ರೆ, due to the degradation of the food particle by the bacteria that produces acids, that acids have capacity to degrade the enamel. Enamel degrade ಆದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ? ಟೂತ್ ಡಿಕೆ ಆಗುತ್ತೆ. ಸೊ ಹಾಗಾಗಿ ಪಿ ಎಚ್ ಯಾವಾಗಲೂ ಕೂಡ ಅಷ್ಟೇ ಇರಬೇಕಾಗತ್ತೆ. ಸೊ ದಟ್ ಸಲೈವಾ ಇಸ್ ವೆರಿ ಹೆಲ್ಪ್ಫುಲ್ ಟು ಮಾಯ್ಸನ್ ದ ಫುಡ್ ಪಾರ್ಟಿಕಲ್. ಫುಡ್ ಅನ್ನ ಮಾಯ್ಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಒಂದು. ಜೊತೆಗೆ ಅದರಲ್ಲಿ ಕೆಲವು ಪ್ಯಾರೋಟಿಡ್ ಗ್ಲ್ಯಾಂಡ್, ಸಬ್ ಮ್ಯಾಂಡಿಬ್ಯುಲಾರ್, ಸಬ್ಲಿಂಗ್ಯುವಲ್, ಅದರಲ್ಲೂ ಕೂಡ ಹೇಳಿದ್ದೆ ಲಾರ್ಜೆಸ್ಟ್ ಒನ್ ಯಾವುದು? ಪ್ಯಾರೋಟಿಡ್ ಆಗಿರುತ್ತೆ. ಅದರಲ್ಲಿ ಆಲ್ಮೋಸ್ಟ್ 25% ಆಫ್ ಸಲೈವಾ ಈಸ್ ಬೀಂಗ್ ಪ್ರೊಡ್ಯೂಸ್ಡ್ ಅಂಡ್ ದಟ್ ಈಸ್ containing what? Salivary amylase. So this salivary amylase ಏನು ಮಾಡುತ್ತೆ? I am just writing here the starch, you can say. Starch are complex carbohydrate that we are taking. ಓಕೆ. ಫುಡ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಬಂದಾಗ 5 ಇಂಪಾರ್ಟೆಂಟ್ ಕಾಂಪೊನೆಂಟ್ಗಳನ್ನ ನೋಡ್ತೀವಿ. ಕಾರ್ಬೋಹೈಡ್ರೇಟ್, ಲಿಪಿಡ್ಸ್, ಪ್ರೋಟೀನ್ಸ್, ಮಿನರಲ್ಸ್ ಅಂಡ್ ಆಸ್ ವೆಲ್ ಆಸ್ ವಿಟಮಿನ್ಸ್. ವಾಟರ್ ಮತ್ತೆ ರಫೇಜಸ್ ಅನ್ನ ಸಪೋರ್ಟಿವ್ ಫುಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಸ್ಟಾರ್ಚ್. ಇವಾಗ ಸ್ಟಾರ್ಚ್ ಇಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಮಾಲ್ಟೋಸ್. ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಡೈಸ್ಯಾಕರೈಡ್. Disaccharides. So I guess you know the meaning of disaccharides. ಸ್ಯಾಕರೈಡ್ಸ್ ಅಂತ ಹೇಳಿದ್ರೇನೆ ಶುಗರ್ಗಳು ಅಂತ ಅರ್ಥ. ಸೊ ಅದರಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ಗಳು ಅಂತ ಹೇಳಿದ್ರೆ ಪಾಲಿಸ್ಯಾಕರೈಡ್ಸ್. ಅದೇ ತರ ನೆಕ್ಸ್ಟ್ ಬಂದಾಗ ನಾವು ಹೇಳ್ತೀವಿ ಮಾನೋಸ್ಯಾಕರೈಡ್ಸ್, ಡೈಸ್ಯಾಕರೈಡ್ಸ್, polysaccharides, oligosaccharides and polysaccharide based on the number of sugar unit which are present in that carbohydrate. ಎಷ್ಟು ಶುಗರ್ ಯೂನಿಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಮಾಲ್ಟೋಸ್ ಕನ್ವರ್ಟ್ ಆಗುತ್ತೆ ಯಾವುದ್ರ ಮುಖಾಂತರ? ಇನ್ ದ ಪ್ರೆಸೆನ್ಸ್ ಆಫ್ salivary amylase. In the presence of salivary amylase, and the pH is about 6.8. So nearly about 30% of starch is digested here. Starch is digested. ಎಲ್ಲವೂ ಕೂಡ ಕನ್ವರ್ಟ್ ಆಗಲ್ಲ. ಸೊ ಓನ್ಲಿ 30% ಆಫ್ ದ ಸ್ಟಾರ್ಚ್ ಈಸ್ ಡೈಜೆಸ್ಟೆಡ್ ಹಿಯರ್. ಸೊ ಇನ್ನೊಂದು ನಿಮಗೆ ನೆನಪಿರಬೇಕಾಗಿರೋದು, ಅಲಾಂಗ್ ವಿತ್ ಸಲೈವರಿ ಗ್ಲ್ಯಾಂಡ್ಸ್ಗಳು ಸಲೈವನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಸಲೈವ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದೆ, ಹೌದಲ್ವಾ? ಅಬೌಟ್ 98% ವಾಟರ್ ಇರುತ್ತೆ ಅಂತ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀವಿ. ಸಲೈವರಿ ಅಮೈಲೇಸ್ ಜೊತೆಗೆ ಲೈಸೋಜೈಮ್ ಅಂತ ಹೇಳಿ. ಸೊ ಇದೇನು ಮಾಡುತ್ತೆ? ದಿಸ್ ಈಸ್ ಯೂಶಲಿ ಆಂಟಿಬ್ಯಾಕ್ಟೀರಿಯಲ್ ಇನ್ ಪ್ರಾಪರ್ಟಿ. ಸೊ ದಿಸ್ ಒನ್ ಈಸ್ antibacterial in property. ಓಕೆ. ಸೊ ಅಂದ್ರೆ ಈಗ ನಾರ್ಮಲ್ ಆಗಿ ನಾವು ಎಲ್ಲ ತೆಗೆದುಕೊಳ್ಳೋ ಫುಡ್ಗಳು ಕೂಡ ಪ್ಯೂರ್ ಆಗಿರೋದಿಲ್ಲ, ಹೈಜೀನ್ ಆಗಿರೋದಿಲ್ಲ. ದಟ್ ಮೇ ಕಂಟೈನ್ ಫ್ಯೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ದಾಟ್ಸ್ ಗೋನಾ ಕಿಲ್ ಬೈ ದಿಸ್ ಲೈಸೋಸೈಮ್. ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಸಲೈವಾ ಪ್ರೊಡ್ಯೂಸ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇಟ್ ಆಲ್ಸೋ ಆಕ್ಟ್ಸ್ ಆಸ್ ಅ ಬ್ಯಾರಿಯರ್. ಇದು ಒಂದು ಬ್ಯಾರಿಯರ್ ತರ ಆಕ್ಟ್ ಮಾಡ್ತಾ ಇರುತ್ತೆ. ಅಂದ್ರೆ ನಾವು ಕಾಮನ್ ಆಗಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಅಲ್ಲಿ ತಿಳ್ಕೊಂತೀವಿ. ಬ್ಯಾರಿಯರ್ ಮೆಥಡ್ ಅಲ್ಲಿ ಬಂದಾಗ ಫಿಸಿಯಲಾಜಿಕಲ್, ಫಿಸಿಕಲ್ ಅಂತೆಲ್ಲ ಹೇಳ್ಬಿಟ್ಟು, ಸೊ ಅಲ್ಲಿ ಬರುತ್ತೆ ಸಲೈವಾ ಯಾವ ತರ ಬ್ಯಾರಿಯರ್ ತರ ಆಕ್ಟ್ ಮಾಡುತ್ತೆ, ಇಮ್ಯುನಿಟಿಯನ್ನು ಪ್ರೊವೈಡ್ ಮಾಡುತ್ತೆ. ಓಕೆ, ಇನ್ನೇಟ್ ಇಮ್ಯುನಿಟಿ ಅಂತೆಲ್ಲ ಹೇಳ್ತೀವಲ್ಲ ಆ ತರ. ಸೊ ಹಾಗಾಗಿ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಗಿರುತ್ತೆ. ದಿಸ್ ಈಸ್ ಅಬೌಟ್ ದ ಡೈಜೆಷನ್ ಇನ್ ಮೌತ್. ಸೊ ನೌ ದ ಫುಡ್ ಇಸ್ ಮಿಕ್ಸ್ಡ್ ವಿತ್ ದ ಸಲೈವಾ ಅಂಡ್ ಕನ್ವರ್ಟೆಡ್ ಇನ್ ಟು ಬೋಲಸ್. ಇವಾಗ ಬೋಲಸ್ ಆಗಿ ಕನ್ವರ್ಟ್ ಆಗಿದೆ, ಹೌದಾ?
Now we are going to swallow it. Once we are going to chew ಮಾಡಾದ್ಮೇಲೆ ಅದನ್ನ ಚೆನ್ನಾಗಿ ಮ್ಯಾಸ್ಟಿಕೇಟ್ ಮಾಡಾದ್ಮೇಲೆ, ಓಕೆ, ಗ್ರೈಂಡಿಂಗ್ ಮಾಡಾದ್ಮೇಲೆ ಸೊ ಏನ್ ಮಾಡ್ಬೇಕು, ನಾವು ಅದನ್ನ ಸ್ವಾಲೋ ಮಾಡ್ತೀವಿ. ದಿಸ್ ಇಸ್ ಕಾಲ್ಡ್ ಡಿಗ್ಲುಟೇಷನ್. So with the help of tongue and also palate. So pharynx mukantara. Pharynx is the common passage for both food and air, water. So then that moves into the esophagus with the help of peristaltic movement of the esophagus that reaches the stomach. ಈಗ ಅದು ಸ್ಟಮಕ್ ಗೆ ಹೋಗಬೇಕು. ಈಗ ಸ್ಟಮಕ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕು. Digestion in stomach. So you must remember this structure, okay, while we are writing the stomach. We have written this. So what is that? Common ಆಗಿ ಈ ಪೋರ್ಷನ್ ಇರುತ್ತಲ್ಲ, so this is having a guard. ಅಲ್ಲಿ guard ಇರುತ್ತೆ. So we used to call it as a sphincter. So there are parts. So this one is called esophagus. ಇಲ್ಲಿ esophagus ಇದೆ. Then esophagus opens into the cardiac part of or cardiac region of the stomach. So common ಆಗಿ ಇಲ್ಲಿ cardiac region ಇರುತ್ತೆ. ಅಂದ್ರೆ ಇಲ್ಲಿ fundus, cardiac. So we can write it, but you should remember that we have explained in the previous class as well. Fundus. ಈ portion ಇರುತ್ತಲ್ಲ, so this is called cardiac. Cardiac portion ಗೆ open ಆಗುತ್ತೆ. So through the sphincter, the guard is called gastroesophageal sphincter. Gastroesophageal sphincter. Okay, sphincter. So you should remember that. So this is the esophagus. Illiro guard adu regulate mad, that regulates the movement of bolus into the stomach. Enter agutte. So once the food enter into the stomach ag bandmele, and we have discussed that, so here many different glands are present. So have you heard about that? Mucosa, the innermost layer of the gut, have infolding structures in different regions of alimentary canal. So common ಆಗಿ ನಾವು ಅದನ್ನ ಗಾಬ್ಲೆಟ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ, ರಿವ್ಗೆ ಆಫ್ ಸ್ಟಮಕ್ ಅಂತ ಹೇಳ್ಬೋದು. ಸೊ ಅದೇ ತರ ಇಂಟೆಸ್ಟೈನ್ ಗೆ ಬಂದಾಗ ವಿಲ್ಲೈ ಅಂತ ಹೇಳ್ತೀವಿ. ದೀಸ್ ಆರ್ ದ ಇನ್ಫೋಲ್ಡಿಂಗ್ ಸ್ಟ್ರಕ್ಚರ್ಸ್ ಆಫ್ ದ ಮ್ಯೂಕೋಸಾ, ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಗಟ್. ಓಕೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದು, ಅದ್ರ ಜೊತೆಗೆ ನೆನಪಿರ್ಬೇಕಾಗಿರೋದು ನಮಗೆ ಆ ಸ್ಟ್ರಕ್ಚರ್, ದ ಲೇಯರ್ ಆಫ್ ಗಟ್ ಅಂತ ಹೇಳ್ಬಿಟ್ಟು. ಓಕೆ, ಇಲ್ಲಿ ರಿವ್ಗೆ ಇರುತ್ತೆ. And remember, here some gastric glands are present. I'm writing gastric glands. So these gastric glands, have many cells, including gastric cells. G cells anta heltivalla, adru jotege tumba cells ಗಳು ಇರುತ್ತೆ. And there are many regions. ಆ regions ಗಳಲ್ಲಿ ಈಗ gland ಅಂತ ಹೇಳಿದ್ರೆ ಏನು? ನಾರ್ಮಲ್ ಆಗಿ ಇಟ್ಸ್ ಅ ಟಿಶ್ಯೂ ಮೇಡ್ ಆಫ್ ನಂಬರ್ ಆಫ್ ಸೆಲ್ಸ್ ಗಳು ಇರುತ್ತೆ. ಇಲ್ಲೂ ಕೂಡ ಸೆಲ್ಸ್ ಗಳು ಇರುತ್ತೆ. ಮ್ಯೂಕೋಸಲ್ ನೆಕ್ ಸೆಲ್ಸ್, ಚೀಫ್ ಸೆಲ್ಸ್, ಪೇರಿಯೇಟಲ್ ಸೆಲ್ಸ್ ಅಂತ ಹೇಳ್ತೀವಿ. ಓಕೆ, ಚೀಫ್ ಸೆಲ್ಸ್ ಅಂತ ಹೇಳಿದ್ರೆ ಪೆಪ್ಟಿಕ್ ಸೆಲ್ ಆಗುತ್ತೆ, ಪೇರಿಯೇಟಲ್ ಸೆಲ್ಸ್ ಅಂತ ಹೇಳಿದ್ರೆ ಆಕ್ಸಿಂಟಿಕ್ ಸೆಲ್ಸ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಯೂಶಲಿ ಹ್ಯಾವಿಂಗ್ ಡಿಫರೆಂಟ್ ರೀಜನ್ಸ್, ಬೇರೆ ಬೇರೆ ರೀಜನ್ಸ್ ಗಳಿರುತ್ತೆ. ಅದರಲ್ಲಿರೋ ಕೆಲವು ಸೆಲ್ಸ್ ಗಳು ಯಾವುದು ಅಂತ ಹೇಳಿದ್ರೆ, ಸೊ ಮ್ಯೂಕೋಸಲ್ ಆರ್ ಯು ಕ್ಯಾನ್ ಸೇ mucus cells, and the second one is parietal cells, okay, and the third one is peptic cells, and you must remember other names as well. So example, mucosal neck cells, surface cells, neck cells anta irutte. Parietal cells are also called auxintic cells. Peptic cells are also known as chief cells anta heli. Okay, now we need to remember their function as well. ಈಗ ಇದು ಯಾವ ತರ ಫುಡ್ ಅನ್ನ ಡೈಜೆಸ್ಟ್ ಮಾಡುತ್ತೆ ಅಂತ ತಿಳ್ಕೋಬೇಕು. ಓಕೆ, ಸೊ remember that mucus cells, as the name indicates, that's mainly responsible for the production of mucus. So that secretes mucus. ಇದು mucus ಅನ್ನ secrete ಮಾಡುತ್ತೆ. So likewise, parietal cells are auxintic cells. That's mainly responsible for the secretion of hydrochloric acid. So this secretes hydrochloric acid and also secretes intrinsic factors. They are mainly responsible for the absorption of vitamin B12. So common ಆಗಿ ನಾವು previous class ಅಲ್ಲಿ ತಿಳ್ಕೊಂಡಿದ್ದು intrinsic costal factors. So they are being produced from the parietal or auxintic cells. They are mainly responsible for the absorption of vitamin B12 from the food. So likewise, the hydrochloric acid, that's very helpful to convert the inactive pepsinogen into pepsin. So acidic medium ಅನ್ನು ಪ್ರೊವೈಡ್ ಮಾಡುತ್ತೆ, ಅದು ಸೆಕ್ರೆಟ್ ಆಗೋದು ಕೂಡ ಇಲ್ಲಿಂದಾನೆ. ಓಕೆ, ನೆಕ್ಸ್ಟ್
ಪೆಪ್ಟಿಕ್ ಸೆಲ್ಸ್. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ಸೊ ಯಾವ ಥರ ನೆನ್ಪಿಟ್ಕೊಳ್ಳೋದು, ಪೆಪ್ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ, ಪೆಪ್ಟಿಕ್ ಮತ್ತೆ ಪೆಪ್ಸಿನೋಜಿನ್ ಆರ್ ಪೆಪ್ಸಿನ್ ಅಂತ ನೆನ್ಪಿರ್ಬೇಕು ನಿಮಗೆ. ಸೊ ಎಲ್ಲೂ ಕೂಡ ಪೆಪ್ ಅಂತಾನೆ ಬರ್ತಾ ಇದೆ. ಸೊ ಪೆಪ್ಟಿಕ್, ಪೆಪ್ಸಿನೋಜಿನ್. ಸೊ ದೆನ್ ಇಟ್ಸ್ ಕನ್ವರ್ಟೆಡ್ ಇನ್ ಟು ಪೆಪ್ಸಿನ್. ಓಕೆ, ಸೊ ಅದೇ ತರ ಆಕ್ಸಿಂಟಿಕ್ ಪೀರಿಯಡ್ ಇನ್ನೊಂದು ಪಿ ಇಂದ ಶುರು ಆಗುತ್ತಲ್ಲ, ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ನೀವು ಈಸಿಯಾಗಿ ನೆನ್ಪಿಟ್ಕೊಬಹುದು. ಸೊ ಪೆಪ್ಟಿಕ್ ಸೆಲ್ಸ್ ಇಂದ ಸೊ ಏನಾಗುತ್ತೆ, ಪೆಪ್ಸಿನೋಜೆನ್ ಸೆಕ್ರೀಟ್ ಆಗುತ್ತೆ, ಪೆಪ್ಸಿನೋಜೆನ್ ಸೆಕ್ರೀಟ್ ಆಗುತ್ತೆ. ಓಕೆ, ಸೊ ದಿಸ್ ಪೆಪ್ಸಿನೋಜೆನ್ ಸೊ ಮೈನ್ಲಿ ಇನ್ ಇನ್ಆಕ್ಟಿವ್ ಸ್ಟೇಟ್, ಇದು ನಾರ್ಮಲ್ ಆಗಿ ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಆಸ್ ಇನ್ ಇನ್ಆಕ್ಟಿವ್ ಸ್ಟೇಟ್, ಇನ್ಆಕ್ಟಿವ್ ಸ್ಟೇಟ್ ಅಂತ ಹೇಳೋಣ. ಓಕೆ, ಸೊ ಇವಾಗ ನಾವು ಅರ್ಥ ಮಾಡ್ಕೊಬೇಕು ಯಾವ ತರ ಡೈಜೆಷನ್ ಆಗುತ್ತೆ, ಏನೇನಿದೆ ಅಂತ ಗೊತ್ತಾಯ್ತು. ಬಟ್ ಹೌ ದ ಫುಡ್ ಇಸ್ ಗೋಯಿಂಗ್ ಟು ಡೈಜೆಸ್ಟ್ ರೈಟ್ ನೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ you can observe here. So just a minute, let me take one more slide here. Okay, so now we are talking about the digestion of food in stomach. So first one is innide ivaga normal agi bolus ide. Okay, bolus. So that's the partially digested food. Partially not partially, innu enagirutte tumane kadime digest agirutte. So partially digested food. So now it's present in stomach ಅಲ್ಲಿ ಇದೆ. ಓಕೆ, ಸೊ ಇವಾಗ ಏನಾಗ್ತಾ ಇದೆ, ಈ ಫುಡ್ ಅಲ್ಲಿ ಮೇನ್ ಆಗಿ ಕಾಮನ್ ಆಗಿ ಎರಡು ತರ ಕ್ವಶನ್ ಕೇಳ್ಬೋದು. ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಕೊಡ್ತಾರೆ. ಯಾವುದು, ಮೌತ್, ಸ್ಟಮಕ್, ಪ್ಯಾಂಕ್ರಿಯಾಸ್, ಆರ್ ಯು ಕ್ಯಾನ್ ಸೇ ಡಿಯೋಡಿನಮ್ ಆರ್ ದ ಇನ್ನೊಂದು ಐಲಿಯಮ್, ಈ ತರ ಕೊಡಬಹುದು. ನೆಕ್ಸ್ಟ್ ಇನ್ನೊಂದು ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್, ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಇನಿಷಿಯೇಟ್ ಆಗುತ್ತೆ. ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಸ್ಟಮಕ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇನಿಷಿಯೇಟ್ ಆಗೋದು ಸ್ಟಮಕ್ ಅಲ್ಲಿ. ಸೊ ಐ ಆಮ್ ಜಸ್ಟ್ ರೈಟಿಂಗ್ ದಟ್ ಹಿಯರ್ ವಿ ಕ್ಯಾನ್ ರೈಟ್ ದ ಪೆಪ್ಸಿನೋಜೆನ್. ಓಕೆ, ಫಸ್ಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ, ಹೈಡ್ರೋಕ್ಲೋರಿಕ್ ಆಸಿಡ್. ದ pH ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ನಿಯರ್ಲಿ ಅಬೌಟ್ 1.8, ತುಂಬಾನೇ ಅಸಿಡಿಕ್ ಆಗಿರುತ್ತೆ. 1.8 to 2.3 pH ವ್ಯಾಲ್ಯೂ ಇರುತ್ತೆ, ಅಂದ್ರೆ ಹೈಲಿ ಕಾನ್ಸಂಟ್ರೇಟೆಡ್. ಸೊ ಈ ಹೈಲಿ ಕಾನ್ಸಂಟ್ರೇಟ್ ಆಗಿರೋ ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ದ ಸಾಫ್ಟ್ ಸೆಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೈಡ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಮೇ ಡೆಸ್ಟ್ರಾಯ್ ಆಗ್ಬೋದಲ್ವಾ, ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಂತಾನೆ ಇಲ್ಲಿ ಒಂದು ಏನಿರೋದು ಮ್ಯೂಕಸ್ ಇದೆಯಲ್ಲ, ಇದ್ರ ಜೊತೆಗೆ ಬೈಕಾರ್ಬೋನೇಟ್ಸ್ಗಳು ಕೂಡ ಸೆಕ್ರೀಟ್ ಆಗೋದು. ಓಕೆ, ಸೊ HCO3 ಅಂತ ಏನ್ ಹೇಳ್ತೀವಿ, ಬೈಕಾರ್ಬೋನೇಟ್ಸ್ ಸೆಕ್ರೇಟ್ ಆಗುತ್ತೆ. ದೀಸ್ ಬೈಕಾರ್ಬೋನೇಟ್ಸ್ ಅಂಡ್ ಮ್ಯೂಕಸ್ ದಟ್ ಪ್ರೊಟೆಕ್ಟ್ಸ್ ದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ವಿಚ್ ಆರ್ ಬೀಯಿಂಗ್ ಡಿಸ್ಟ್ರಕ್ಟೆಡ್ ಬೈ ದ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಇದರಿಂದ ಡಿಸ್ಟ್ರಕ್ಟ್ ಆಗದೆ ಇರೋದು ಏನ್ ಮಾಡ್ತಾ ಇರುತ್ತೆ, ಪ್ರಿವೆಂಟ್ ಮಾಡುತ್ತೆ. And one more thing, this hydrochloric acid that is responsible for the conversion of pepsinogen. ಓಕೆ, ಸೊ ಪೆಪ್ಸಿನೋಜನ್ ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ನಾವ್ ಇಟ್ಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಪೆಪ್ಸಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಎಸ್ಪೆಷಲಿ ಆಸ್ ಐ ಸೆಡ್ ದ pH 1.8, so it provides the acidic medium. So hydrochloric acid provides, okay, it provides acidic medium for the digestion, or you can say for the pepsinogen to convert the pepsin. So now the pepsin, now it's in active state. ಇವಾಗ ಇದು ಆಕ್ಟಿವ್ ಸ್ಟೇಟ್ ಅಲ್ಲಿ ಇದೆ. ಸೊ ದ ಪೆಪ್ಸಿನ್ ವರ್ಡ್ ಪಿ ಅಂತ ನೆನ್ಪಿಟ್ಕೊಳ್ಳಿ, ದಟ್ಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ಪ್ರೋಟೀನ್ ಡೈಜೆಷನ್ ಮಾಡುತ್ತೆ, ಪ್ರೋಟಿಯೋಸ್ ಆಗಿ ಪೆಪ್ಟೋನ್ಸ್ಗಳಾಗಿ ಕನ್ವರ್ಟ್ ಮಾಡುತ್ತೆ, ಡೈಪೆಪ್ಟೈಡ್ಸ್ಗಳಾಗಿ ಅಥವಾ ಪೆಪ್ಟೈಡ್ಸ್ಗಳಾಗಿ ಕನ್ವರ್ಟ್ ಮಾಡುತ್ತೆ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಸೊ ದ ಪ್ರೋಟೀನ್ ಡೈಜೆಷನ್, ಪ್ರೋಟೀನ್ಸ್, ಸೊ ದೀಸ್ ಆರ್ ಆಲ್ಸೋ ಬಯೋಮ್ಯಾಕ್ರೋಮಾಲಿಕ್ಯೂಲ್ಸ್. ನಾವು ನಾರ್ಮಲ್ ಆಗಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಮತ್ತೆ ಲಿಪಿಡ್ ಅಂತ ಹೇಳಿದಾಗ ಇವೆಲ್ಲವೂ ಕೂಡ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳೇ ಆಗಿರುತ್ತೆ, ಇನ್ಕ್ಲೂಡಿಂಗ್ ನ್ಯೂಕ್ಲಿಯಿಕ್ ಆಸಿಡ್ಸ್. ಓಕೆ, ಈ ಎಲ್ಲ ಮ್ಯಾಕ್ರೋ ಮಾಲಿಕ್ಯೂಲ್ಸ್ಗಳು ಮೈಕ್ರೋ ಆಗಿ ಅಬ್ಸಾರ್ಬಬಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗೋದನ್ನೇ ಡೈಜೆಷನ್ ಅಂತ ಹೇಳೋದು. ಸೊ ಇವಾಗ ಪ್ರೋಟೀನ್ಸ್ ಆರ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಪೆಪ್ಟೋನ್ಸ್ and proteoses. So you can directly say ಪೆಪ್ಟೈಡ್ಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ಡೈಪೆಪ್ಟೈಡ್, ಮಾನೋಪೆಪ್ಟೈಡ್, ಅದಾದ್ಮೇಲೆ ಏನಾಗಬೇಕು, ಇವಾಗ ಅದು ಅಮೈನೋ ಆಸಿಡ್ಗಳಾಗಿ ಕನ್ವರ್ಟ್ ಆಗಬೇಕು. ಸೊ ಪೆಪ್ಟೈಡ್ಸ್ ಅಂತ ಹೇಳ್ಬೋದು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಇನ್ ದ ಪ್ರೆಸೆನ್ಸ್ ಆಫ್ ಪೆಪ್ಸಿನ್.
ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಹೇಳ್ಬೇಕು ಇವಾಗ, ಹೈಡ್ರೋಕ್ಲೋರಿಕ್ ಆಸಿಡ್ ದಟ್ ಕಿಲ್ಸ್, ಸೊ ಐ ಆಮ್ ರೈಟಿಂಗ್ ವಿತ್ ದ ಹೆಲ್ಪ್ ಆಫ್ ಡಿಫರೆಂಟ್ ಕಲರ್. ಸೊ ಇನ್ನೊಂದು ಕೆಲಸ ಏನಂತ ಹೇಳಿದ್ರೆ, ಒಂದು ದಟ್ ಪ್ರೊವೈಡ್ಸ್ ದ ಅಸಿಡಿಕ್ ಮೀಡಿಯಂ. ಸೊ ಅನದರ್ ಒನ್ ದಟ್ kills the germs comes along with food. ಫುಡ್ ಜೊತೆ ಬರೋ ಎಲ್ಲ ಜಮ್ಸ್ಗಳನ್ನ ಕಿಲ್ ಮಾಡುತ್ತೆ, ಜೊತೆಗೆ ಅಸಿಡಿಕ್ ಮೀಡಿಯಂ ಅನ್ನ ಪ್ರೊವೈಡ್ ಮಾಡುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಓನ್ಲಿ, ಸೊ ಏನ್ ಮಾಡುತ್ತೆ, ಪೆಪ್ಸಿನೋಜನ್, ಇನ್ಆಕ್ಟಿವ್ ಸ್ಟೇಟ್ ಆಫ್ ಪೆಪ್ಸಿನೋಜನ್ ಇಸ್ ಕನ್ವರ್ಟೆಡ್ ಇನ್ ಟು ವಾಟ್, ಆಕ್ಟಿವ್ ಪೆಪ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಇಟ್ ಲುಕ್ಸ್ ಲೈಕ್ ಓಕೆ, ಆಕ್ಟಿವ್ ಪೆಪ್ಸಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೌ ದಿಸ್ ಪೆಪ್ಸಿನ್, ಸೊ ಏನ್ ಮಾಡುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಪೆಪ್ಸಿನ್, ಈ ಎನ್ಸೈಮ್ ಪ್ರೋಟೀನ್ ಅನ್ನ ಪೆಪ್ಟೋನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಅಂದ್ರೆ ಡೈಜೆಸ್ಟ್ ಆಗ್ತಾ ಇದೆ ಪ್ರೋಟೀನ್. ಸೊ ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಸ್ಟಮಕ್. ನೌ ದ ಫುಡ್ ಈಸ್ ಕನ್ವರ್ಟೆಡ್ ಇನ್ ಟು ಇನ್ನೂ ಕೂಡ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ದಾಟ್ ಸಾಫ್ಟ್ ಪೇಸ್ಟ್ ಫಾರ್ಮ್ ಆಫ್ ಫುಡ್ ಈಸ್ ಕಾಲ್ಡ್ ಖೈಮ್. ಇವಾಗ ಇದು ಖೈಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಖೈಮ್ ಯಾವ ತರ ಇರುತ್ತೆ, ಇವಾಗ ಇದು ಅಸಿಡಿಕ್ ನೇಚರ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಬಟ್ ನೀವು ಹೇಳ್ಬೋದು ಇವಾಗ, ಸೊ ಸರ್ ಇಲ್ಲಿ ಪ್ರೋಟೀನ್ ಡೈಜೆಷನ್ ಆದ್ಮೇಲೆ ಮತ್ತೆ ಪ್ರೋಟೀನ್ ಡೈಜೆಷನ್ ಯಾಕೆ ಆಗುತ್ತೆ ಎಲ್ಲಿ, ಇಂಟೆಸ್ಟೈನ್ ಅಲ್ಲಿ? ಸೊ ಇಲ್ಲಿ ಆಗ್ಬೋದಿತ್ತಲ್ವಾ ಕಂಪ್ಲೀಟ್ ಆಗಿ. ಯಾಕೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ನಾವು ನೋಡಿರ್ತೀವಿ ಇಲ್ಲಿ ಪ್ರೊಡ್ಯೂಸ್ ಆಗೋ ಅಂದ್ರೆ ಏನಿರುತ್ತೆ ಪ್ರೋಟೀನ್ ಡೈಜೆಷನ್ ಏನಿರುತ್ತೆ ಪೆಪ್ಸಿನ್, ಇದು ಅಸಿಡಿಕ್ ಮೀಡಿಯಂ ಅಲ್ಲಿ ಮಾತ್ರ ಏನ್ ಮಾಡುತ್ತೆ, ವರ್ಕ್ ಮಾಡುತ್ತೆ. ಸೊ ದಿಸ್ ಪೆಪ್ಸಿನ್ ದಾಟ್ ವರ್ಕ್ಸ್ ಓನ್ಲಿ ಇನ್ ಅಸಿಡಿಕ್ ಮೀಡಿಯಂ. ಇದೇ ಪೆಪ್ಸಿನ್ ಯಾಕೆ ಇಂಟೆಸ್ಟೈನ್ ಅಲ್ಲಿ ಅಥವಾ ಬೇರೆ ಪ್ಯಾಂಕ್ರಿಯಾಸ್ಗಳಲ್ಲಿ ಪ್ರೊಡ್ಯೂಸ್ ಆಗಲ್ಲ ಅಥವಾ ಡೈಜೆಷನ್ ಹೆಲ್ಪ್ ಮಾಡಲ್ಲ ಅಂತ ಹೇಳಿದ್ರೆ, ಅಗೈನ್ ಇದು ಅಸಿಡಿಕ್ ಮೀಡಿಯಂ ಬೇಕು, ಅದಕ್ಕೆ ಇಲ್ಲಿ ವರ್ಕ್ ಆಗ್ತಾ ಇದೆ. ಇನ್ನೊಂದು ಅಲ್ಲಿಂದ ಪ್ರೊಡ್ಯೂಸ್ ಆಗೋದು ಲಿಪೇಸ್ ಅಂತ ಏನ್ ಹೇಳ್ತೀವಿ, ಅದು ಲಿಪಿಡ್ ಅನ್ನ ಡೈಜೆಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಟ್ರಿಪ್ಸಿನೋಜಿನ್, ಟ್ರಿಪ್ಸಿನ್ ಅಂತ ಏನ್ ಹೇಳ್ತೀವಿ, ಅವುಗಳು ಪ್ರೋಟೀನ್ ಡೈಜೆಸ್ಟ್ ಮಾಡುತ್ತೆ. ಸೊ ದಟ್ ವರ್ಕ್ಸ್ ಓನ್ಲಿ ಇನ್ ಆಲ್ಕಲೈನ್ ಆರ್ ನ್ಯೂಟ್ರಲೈಸ್ಡ್ ಮೀಡಿಯಂ. ಆಲ್ಕಲೈನ್ ಮೀಡಿಯಂ ಅಲ್ಲಿ, ನ್ಯೂಟ್ರಲೈಸ್ಡ್ ಮೀಡಿಯಂ ಅಲ್ಲಿ ಮಾತ್ರ ಅದು ಆಕ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಡೈಜೆಷನ್ ಇನ್ ಸ್ಟಮಕ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಯಾವ ತರ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯು ಶುಡ್ ರಿಮೆಂಬರ್ ದ ಸ್ಟ್ರಕ್ಚರ್: esophagus, gastroesophageal sphincter, fundus, cardiac, body and pyloric ಅಂತ ಪಾರ್ಟ್ ಇರುತ್ತೆ. Esophagus opens into the cardiac of the stomach through the gastroesophageal sphincter. Next, gastric glands that contains different regions in their gland, rugae, mucus cells, parietal cells, peptic cells, secretes the mucus and bicarbonate, protects the inner lining of the stomach from the hydrochloric acid. So parietal cells or oxyntic cells secretes hydrochloric acid, and also intrinsic factors, that is absorption of vitamin B12, intrinsic costal factors ಅಂತ ಹೇಳ್ಬೋದು. parietal cells, chief cells, pepsinogens and also inactive state ಅಲ್ಲಿ ಇರುತ್ತೆ, ಅದನ್ನ ಸೆಕ್ರೇಟ್ ಮಾಡುತ್ತೆ. ಸೊ ನಾವು ಯಾವ ತರ ಹೆಲ್ಪ್ ಮಾಡುತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಪೆಪ್ಸಿನ್ ಅನ್ನೋದು. ಸೊ ಯು ಶುಡ್ ರಿಮೆಂಬರ್ ದಿಸ್ ಈಕ್ವೇಶನ್. ಓಕೆ, ಸೊ ನೆಕ್ಸ್ಟ್ ನೋಡೋಣ ಇವಾಗ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಈಸ್ ಜಸ್ಟ್ ಎ ಪಾರ್ಟ್, ಅದರಲ್ಲೂ ಕೂಡ ತುಂಬಾ ಪಾರ್ಟ್ಸ್ ಗಳಿರುತ್ತೆ. ದ ವೆರಿ ಸ್ಮಾಲ್ ಪೋರ್ಷನ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಕಾಲ್ಡ್ ಡಿಯೋಡಿನಮ್. 0.25 ಮೀಟರ್ ನಷ್ಟು ಮಾತ್ರ ಇರುತ್ತೆ ಅಂತ ತಿಳ್ಕೊಂಡಿದ್ದೀವಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ. ಬಟ್ ಡಿಯೋಡಿನಮ್ ಅಲ್ಲಿ ಕೆಲವು ಎನ್ಸೈಮ್ಸ್ಗಳು, ಹಾರ್ಮೋನ್ಸ್ಗಳು ಸೆಕ್ರೆಟ್ ಆಗುತ್ತೆ. ಬ್ರಷ್ ಬಾರ್ಡರ್ಡ್ ಸೆಲ್ಸ್ಗಳೇನಿರುತ್ತೆ ಅದು ಮ್ಯೂಕಸ್ ಅನ್ನ ಸೆಕ್ರೆಟ್ ಮಾಡುತ್ತೆ. ಅಂಡ್ ದೀಸ್ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕಂಪ್ಲೀಟ್ ಡೈಜೆಷನ್ ಆಫ್ ದ ಫುಡ್. ಸೊ ಯು ಮಸ್ಟ್ ರಿಮೆಂಬರ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಏನ್ ಹೇಳ್ತೀವಿ, ದಿಸ್ ಈಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್, ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫುಡ್ ಕೂಡ ಏನಾಗುತ್ತೆ, ಡೈಜೆಸ್ಟ್ ಆಗುತ್ತೆ. ಅಂಡ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಲಿವರ್ ಅಂಡ್ ಪ್ಯಾಂಕ್ರಿಯಾಸ್. ಡೈಜೆಷನ್ ಇನ್ ಲಿವರ್, ಡೈಜೆಷನ್ ಇನ್ ಪ್ಯಾಂಕ್ರಿಯಾಸ್. ವೈ? because they are pouring their secretion into the duodenum. That's the portion of small intestine. ಇಲ್ಲಿಗೆ ಸೆಕ್ರೆಟ್ ಮಾಡ್ತಾ ಇರೋದ್ರಿಂದ ನಾವು ತಿಳ್ಕೊಳ್ತಾ ಇದ್ದೀವಿ. So I'm just trying to write the portion. So this is called duodenum. Okay, duodenum ಇದೆ. So this continues as a jejunum and ileum, the rest part of the small intestine. Ileum is a highly coiled portion of the small intestine. So this is what? Duodenum. So next, different parts are the associated glands that include. So ಇಲ್ಲಿ ಕೆಲವು associate parts ಗಳಿರುತ್ತೆ. So ಯಾವ್ದದು?
associated parts, they are called pancreas, and one more is there, that is called liver along with the gallbladder. Okay, so illondu portion barita idini. Okay, so this pancreas, okay, and the liver, okay, liver illide, sorry, liver illide anta ankondre ivaga. Okay, so ಏನು ಮಾಡುತ್ತೆ, that secretes bile ಅನ್ನ secrete ಮಾಡುತ್ತೆ. Pancreas secretes pancreatic juice. So both are opens into a common duct. ಅಲ್ಲೊಂದು common duct ಇದೆ, that is called hepatopancreatic duct. hepatopancreatic duct ಇದೆ. ಓಕೆನಾ? So through the gourd, so there is a gourd. So where the hepatopancreatic duct opens, that is called sphincter of Oddi. That's called sphincter of Oddi. So now the liver that secretes the bile stored in the gallbladder, pancreas secretes the pancreatic juice, and both are opens into a common duct, that's called hepatopancreatic duct, and they're opening into the duodenum through the sphincter called sphincter of Oddi. Open ಆಗ್ತಾ ಇದೆ. ಸೊ ಇವಾಗ ನಾವು ಒನ್ ಬೈ ಒನ್ ತಿಳ್ಕೊಬೇಕು. ಇಂಟೆಸ್ಟೈನ್ಗೆ ಸೆಕ್ರೆಟ್ ಆಗ್ತಾ ಇರೋದು 3 ತರದ ಕೆಮಿಕಲ್ಸ್ಗಳು. ಯಾವ್ಯಾವುದು? ಫಸ್ಟ್ ಒನ್ ಈಸ್ ದ ಬೈಲ್, ಸೆಕೆಂಡ್ ಒನ್ ಈಸ್ pancreatic juice, and the next one is intestinal juice. Okay, ಇವು 3 ಮಿಕ್ಸ್ ಆಗುತ್ತೆ ಇವಾಗ ಎಲ್ಲಿ, ಡಿಯೋಡಿನಮ್ ಅಲ್ಲಿ. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೈಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ bile ಅಂದ್ರೇನು? This is a salt, or you can say that contains salt along with the cholesterol along with few pigments. ಕೆಲವು ಪಿಗ್ಮೆಂಟ್ಸ್ ಇರುತ್ತೆ ಇದರಲ್ಲಿ, ಪಿಗ್ಮೆಂಟ್ಸ್ಗಳನ್ನು ಕೂಡ ನೋಡ್ಬೋದು. ಸೊ those pigments are called bilirubin and biliverdin ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಕಾಮನ್ ಆಗಿ ಗೊತ್ತಿರುತ್ತೆ, ಈಗ ಫೀಕಲ್ ಮತ್ತೆ ಯೂರಿನ್ ಕಲರ್ ನಾರ್ಮಲ್ ಆಗಿ ಏನಿರುತ್ತೆ, ಆಲ್ಮೋಸ್ಟ್ ಯೆಲ್ಲೋಯಿಶ್ ಆಗಿರುತ್ತೆ. ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬೈಲಿರುಬಿನ್ ಪಿಗ್ಮೆಂಟ್. ಸೊ ಈ ಪಿಗ್ಮೆಂಟ್ಗಳಿಂದ ಫೀಕಲ್ ಮ್ಯಾಟರ್ ಮತ್ತೆ ಯೂರಿನ್ ಕಲರ್ ಎಲ್ಲ ಆಗಿರುತ್ತೆ. ಆ್ಯಂಡ್ ಸಮ್ ಟೈಮ್ಸ್ ಈಗ ನಾವು ಕಾಮನ್ ಆಗಿ ಡೈಜೆಸ್ಟಿವ್ ಡಿಸಾರ್ಡರ್ಸ್ನ ತಿಳ್ಕೊಬೇಕಿದ್ರೆ ಜಾಂಡಿಸ್ ಅಂತ ಬಗ್ಗೆ ತಿಳ್ಕೊತೀವಿ. ಜಾಂಡಿಸ್ ಇಸ್ ನಾಟ್ ಅ ಡಿಸೀಸ್, ಇಟ್ಸ್ ಅ ಕಂಡೀಷನ್. ಸೊ ಲಿವರ್ ಡಿಸ್ಟ್ರಕ್ಟ್ ಆದರೆ ಹೆಪ್ಯಾಟಿಕ್ ಸೆಲ್ಸ್ಗಳು ಬೈಲಿರುಬಿನ್ ಅನ್ನ ಡೆಸ್ಟ್ರಾಯ್ ಮಾಡಲ್ಲ. So ಏನಾಗುತ್ತೆ, the concentration or you can say intensity of the bilirubin increases in our blood. That makes the sclera of the eyeball, blood, skin color, urine color into yellowish ಆಗುತ್ತೆ. ಈ ಕಂಡೀಷನ್ಗೆ ನಾವೇನಂತ ಹೇಳ್ತೀವಿ, ಜಾಂಡಿಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾಗಿ ಇದರಲ್ಲಿ bile pigments ಗಳಿರುತ್ತೆ. And also it is mainly responsible for the emulsification of fat, that emulsifies the fat. I'm writing here. So bile ಏನಿದೆ, bile salt, that emulsifies the fat ಅನ್ನ emulsify ಮಾಡುತ್ತೆ. What is the meaning of emulsify or emulsification? It's nothing but converting the larger globules of fat into smaller globules of fat. Micelles ಗಳಾಗಿ ಕನ್ವರ್ಟ್ ಮಾಡೋದು. So it's converting the large globules of fat into small globules ಆಗಿ ಕನ್ವರ್ಟ್ ಮಾಡ್ತಾ ಇದೆ. ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಮಿಸಲ್ಸ್. ಇವುಗಳಿಗೆ ಮಿಸಲ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಚಿಕ್ಕದಾಗಿ ಕನ್ವರ್ಟ್ ಮಾಡ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಇಲ್ಲಿ ಫ್ಯಾಟ್ ಡೈಜೆಸ್ಟ್ ಆಗ್ತಾ ಇಲ್ಲ, ಲೈಟ್ ಆಗಿ ಪಾರ್ಷಿಯಲ್ ಆಗಿ ಡೈಜೆಸ್ಟ್ ಆಗುತ್ತೆ. ಇನ್ನ ಕೂಡ ಇದು ಒನ್ ಪೋರ್ಷನ್ ಆಯ್ತು. ಇನ್ನೊಂದು ಪೋರ್ಷನ್ ಏನಾಗುತ್ತೆ, ಪ್ಯಾಂಕ್ರಿಯಾಸ್ ಇಂದ ಪ್ರೊಡ್ಯೂಸ್ ಆಗೋದು. ದಟ್ ಈಸ್ ಬೀಂಗ್ ಸೆಕ್ರೇಟಿಂಗ್ ಮೆನಿ ಎನ್ಸೈಮ್ಸ್. ಇದರಲ್ಲಿ ಯಾವುದೇ ತರ ಎನ್ಸೈಮ್ಸ್ ಗಳಿರಲ್ಲ. ನೌ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಬೈಲ್. ಓಕೆ, ಸೊ ಇವಾಗ ಈ ಬೈಲಲ್ಲಿ ಯಾವುದೇ ತರ ಎನ್ಸೈಮ್ಸ್ ಗಳಿರೋದಿಲ್ಲ. ನೋ ಎನ್ಸೈಮ್ಸ್. ಓಕೆ, ಸೊ ಹಿಯರ್ ಐ ಹ್ಯಾವ್ ರಿಟನ್ ಓನ್ಲಿ ಅಬೌಟ್ ಬೈಲ್. ಓಕೆ, ಬೈಲ್ ಇದೆ. ಸೊ ದಿಸ್ ಬೈಲ್ juice which is secreted from the liver, stored in the gallbladder, so opens into the common duct called hepatopancreatic duct. So next, this bile juice have no enzymes, have few pigments ಗಳಿರುತ್ತೆ, salt ಇರುತ್ತೆ, bilirubin and biliverdin, and that is mainly responsible for ಯಾವುದಕ್ಕೆ ಸಹಾಯ ಮಾಡುತ್ತೆ, emulsifies the fat, larger globules of fat converted into smaller globules, that's called micelles ಅಂತ ಹೇಳ್ತೀವಿ. ಓಕೆನಾ? ಸೊ ಇವಾಗ
ಫ್ಯಾಟ್ ಡೈಜೆಷನ್ ಆಗ್ತಾ ಇದೆ. ಎಲ್ಲ ಆಗ್ತಾ ಇರೋದು ಲಿವರಲ್ ಅಲ್ಲ, ಬಿಕಾಸ್ ದೇ ಆರ್ ಪೋರಿಂಗ್ ದರ್ ಸೆಕ್ರೇಷನ್ ಇನ್ ಟು ದ ಡಿಯೋಡಿನಮ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಪೋರ್ಷನ್ ತಿಳ್ಕೊಬೇಕು, ಅಂಡ್ ದಟ್ ಪೋರ್ಷನ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಸ್. ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ಯಾವ ತರ ಹೆಲ್ಪ್ ಮಾಡುತ್ತೆ ಅಂದ್ರೆ ಡೈಜೆಸ್ಟ್ ಮಾಡುತ್ತೆ ಫುಡ್ ಅನ್ನ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಸೊ ಅ ಪೋರ್ಷನ್ ಆಫ್ ಡಿಯೋಡಿನಮ್ ಅಂಡ್ ಆಲ್ಸೋ ದಿಸ್ ಈಸ್ ಕಾಲ್ಡ್ ಪ್ಯಾಂಕ್ರಿಯಾಸ್ ಇಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಪ್ಯಾಂಕ್ರಿಯಾಸ್ ಆಕ್ಟ್ಸ್ ಆಸ್ ಹೆಟೆರೋಕ್ರೈನ್ ಗ್ಲ್ಯಾಂಡ್. ಎ ಪೋರ್ಷನ್ ಆಫ್ ಪ್ಯಾಂಕ್ರಿಯಾಸ್ ಆಕ್ಟ್ಸ್ ಆಸ್ an exocrine, another portion acts as an endocrine. 99% of the pancreas acts as exocrine called pancreatic acini ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ಯಾಂಕ್ರಿಯಾಸ್ ಇದೆ. ಓಕೆ, ಸೊ ದಿಸ್ ಪ್ಯಾಂಕ್ರಿಯಾಸ್ secretes pancreatic juice. ಇದು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅನ್ನ ಸೆಕ್ರೀಟ್ ಮಾಡುತ್ತೆ. ಸೊ ನಾವು ದಿಸ್ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೈನ್ ಮೆನಿ ಎನ್ಸೈಮ್ಸ್. ಇದರಲ್ಲಿ ತುಂಬಾ ಎನ್ಸೈಮ್ಸ್ ಗಳಿರುತ್ತೆ. ದಟ್ ಇನ್ಕ್ಲೂಡ್ಸ್ ಏನೇನಿರ್ಬೋದು, ದಟ್ ಇನ್ಕ್ಲೂಡ್ಸ್ ಟ್ರಿಪ್ಸಿನೋಜನ್ ಇದೆ, ನೆಕ್ಸ್ಟ್ ಟ್ರಿಪ್ಸಿನೋಜನ್, ನೆಕ್ಸ್ಟ್ procarboxy, I'm just writing few words, procarboxypeptidase, okay. So next ivaga amylase, right? We have to write because carbohydrate digestion also will takes place. Lipases, and next nucleases. So these are few enzymes are secreted by the pancreas. Pancreatic juice ಅಲ್ಲಿ ಏನೇನು ಇರುತ್ತೆ ಅಂತ ಆಯ್ತು ಇವಾಗ. ಸೊ ಏನಾಗುತ್ತೆ, ಟ್ರಿಪ್ಸಿನೋಜನ್, see here, it's an inactive state of trypsin. ಈಗ ಈ ಟ್ರಿಪ್ಸಿನೋಜನ್ ಆಕ್ಟಿವ್ ಸ್ಟೇಟ್ ಆಫ್ ಟ್ರಿಪ್ಸಿನ್ ಕನ್ವರ್ಟ್ ಆಗಬೇಕು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಏನಿರ್ಬೇಕಾಗತ್ತೆ, ಆಫ್ ಕೋರ್ಸ್ ದೇರ್ ಮಸ್ಟ್ ಬಿ ಫ್ಯೂ ಕೈಂಡ್ ಆಫ್ ಎನ್ಸೈಮ್ಸ್. ಕೆಲವು ಎನ್ಸೈಮ್ಸ್ ಗಳಿರಬೇಕು, ಇಂಟ್ರೆನ್ಸಿಕ್ ಫ್ಯಾಕ್ಟರ್ ಇರಬೇಕು. ಯಾವ್ದಿರ್ಬೋದು? ಎಸ್, ಐ ಆಮ್ ರೈಟಿಂಗ್ ಹಿಯರ್ ಟ್ರಿಪ್ಸಿನೋಜನ್ ವಿಚ್ ಈಸ್ ಇನ್ಆಕ್ಟಿವ್ ಇನ್ ಸ್ಟೇಟ್, ಓಕೆ, ಕನ್ವರ್ಟೆಡ್ ಇನ್ ಟು ಟ್ರಿಪ್ಸಿನ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆ, ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್? In the presence of enterokinase. Okay, you should remember this. Enterokinase converts the inactive trypsinogen into trypsin. Now this trypsin, ಈಗ ಈ trypsin ಏನು ಮಾಡಬೇಕು? That is responsible for the conversion of proteins, or you can say peptides. ಪೆಪ್ಟೈಡ್ಸ್ಗಳಂತ ಏನಿರುತ್ತೆ ಪ್ರೋಟೀನ್ಸ್ಗಳು, ಅಥವಾ ಡೈರೆಕ್ಟ್ ಆಗಿ ಪೆಪ್ಟೋನ್ಸ್, ಪ್ರೋಟಿಯೋಸಸ್ ಅಂತ ಡೈರೆಕ್ಟ್ ಆಗಿ ಹೇಳ್ತೀವಲ್ಲ ಅದೆಲ್ಲ, ಅದನ್ನ ಡೈಪೆಪ್ಟೈಡ್ ಮತ್ತೆ ಮಾನೋಪೆಪ್ಟೈಡ್ ಕನ್ವರ್ಟ್ ಮಾಡುತ್ತೆ. ಡೈಪೆಪ್ಟೈಡ್ಸ್ ಪ್ಲಸ್ ಮಾನೋಪೆಪ್ಟೈಡ್ಸ್ಗಳಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಯಾವ್ದದು? ಟ್ರಿಪ್ಸಿನ್. ಓಕೆ, ಸೊ ಟ್ರಿಪ್ಸಿನ್ ಎಲ್ಲಿಂದ ಬಂತು ಇವಾಗ? ಟ್ರಿಪ್ಸಿನೋಜನ್ ಇನ್ಆಕ್ಟಿವ್ ಸ್ಟೇಟ್ ಅಲ್ಲಿ ಇರುತ್ತೆ, ಇನ್ಆಕ್ಟಿವ್. ಸೊ ಅದನ್ನ ಆಕ್ಟಿವ್ ಆಗಿ ಮಾಡೋದು ಯಾವುದು ಅಂತ ಹೇಳಿದ್ರೆ ಎಂಟೆರೋಕೈನೇಸ್ ಅಂತ ಹೇಳ್ಬಿಟ್ಟು. ಸೊ ನಾವು ದಿಸ್ ಟ್ರಿಪ್ಸಿನ್, ಪೆಪ್ಸಿನ್, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ಪೆಪ್ಟೈಡ್ಸ್. ಅಂದ್ರೆ ಇವೆಲ್ಲವೂ ಕೂಡ ಪ್ರೋಟೀನ್ ಇಂದ ಬಂದಿರೋದು. ಸೊ ಪ್ರೀವಿಯಸ್ಲಿ ನಾನು ಬರೆದು ನೆನಪಿದೆಯಲ್ವಾ ನಿಮ್ಗೆ, ಪ್ರೋಟೀನ್ ಈಸ್ ಕನ್ವರ್ಟೆಡ್ ಇನ್ ಟು ಪ್ರೋಟಿಯೋಸಸ್, ಪೆಪ್ಟೋನ್ಸ್, ಪೆಪ್ಟೈಡ್ ಅಂತ ಹೇಳ್ಬಿಟ್ಟು ಅವೆಲ್ಲವೂ ಕೂಡ ಏನಾಗುತ್ತೆ ಇವಾಗ ಡೈಪೆಪ್ಟೈಡ್ಸ್ ಮತ್ತೆ ಮಾನೋಪೆಪ್ಟೈಡ್ಸ್ ಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಪ್ರೋಟೀನ್ ಡೈಜೆಷನ್ ಈಸ್ ಬೀಯಿಂಗ್ ಟೇಕ್ಸ್ ಪ್ಲೇಸ್ ಹಿಯರ್. ಸೊ ನೆಕ್ಸ್ಟ್ ಅದೇ ತರ, ಸೊ ಇನ್ನೊಂದು ಸ್ಲೈಡ್ ಅನ್ನ ತೆಗೆದುಕೊಳ್ಳೋಣ. ಸೊ ಇನ್ನೇನಾಗ್ಬೇಕು ಇವಾಗ? ಕಾರ್ಬೋಹೈಡ್ರೇಟ್ಸ್. ಸೊ ಓಕೆ, ಕಾರ್ಬೋಹೈಡ್ರೇಟ್ಸ್ ಆರ್ ಯು ಕ್ಯಾನ್ ಸೇ ಸ್ಟಾರ್ಚ್. ಸೊ ಸ್ಟಾರ್ಚ್ ಏನಾಗಬೇಕು? ದಟ್ ಮಸ್ಟ್ ಬಿ ಕನ್ವರ್ಟೆಡ್ ಇನ್ ಟು monosaccharide and disaccharides. You can say disaccharides ಆಗಿ ಕನ್ವರ್ಟ್ ಆಗುತ್ತೆ, monosaccharide ಆಗಿ ಕನ್ವರ್ಟ್ ಆಗುತ್ತೆ with the help of amylase. ಓಕೆ, amylase ನ ಮುಖಾಂತರ ಅದು ಸಹಾಯ ಆಗುತ್ತೆ. ಸೊ ಅದೇ ತರ ಇನ್ನ ಕೆಲದ್ದು ಯಾವುದು ಅಂತ ಹೇಳಿದ್ರೆ ಈಗ ಲಿಪಿಡ್ ಬಗ್ಗೆ ಹೇಳಬೇಕು. ಸೊ ಲಿಪಿಡ್ ಯಾವ ತರ ಇರುತ್ತೆ? ಸೊ ಪ್ರೀವಿಯಸ್ಲಿ ಈಗ ನಾವು ಅಲ್ಲಿ ತಿಳ್ಕೊಂಡಿದ್ದು ಅಂದ್ರೆ ಗ್ಲಿಸರೈಡ್ಸ್ ಅಂತ ಹೇಳ್ಬಿಟ್ಟು, ಸಾರಿ, ವಾಟ್ ಈಸ್ ದಟ್? ಗ್ಲೋಬ್ಯೂಲ್ಸ್ ಅಂತ ಹೇಳ್ಬಿಟ್ಟು ಅದು ಕಂಪ್ಲೀಟ್ ಆಗಿ ಕನ್ವರ್ಟ್ ಆಗಿರಲ್ಲ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ದ ಫ್ಯಾಟ್. ದ ಫ್ಯಾಟ್ ಈಸ್ ಬೀಯಿಂಗ್ ಕನ್ವರ್ಟೆಡ್ ಇನ್ ಟು ಡೈಗ್ಲಿಸರೈಡ್ಸ್ ಅಂಡ್ ಮಾನೋಗ್ಲಿಸರೈಡ್ಸ್. ಡೈಗ್ಲಿಸರೈಡ್ಸ್ ಅಂಡ್ ಮಾನೋಗ್ಲಿಸರೈಡ್ಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಡೈಜೆಷನ್ ಆಫ್
digestion of nucleic acid as well. Nucleic acids. Okay, so you should remember that with the help of lipase as well, with the help of lipase. Okay, so ಇವಾಗ ಇನ್ನೊಂದು ಪೋರ್ಷನ್ ಇದೆ ನೋಡಿ ಇಲ್ಲಿ. And remember that one by one we are discussing how the food is being digested. So first to carbohydrate ಅಂತ ನೆನ್ಪಿಟ್ಕೊಂಡ್ರೆ, next to protein, next to lipid. Okay, these are the biomacromolecules being converted into smaller absorbable form. ಸೊ ಫಸ್ಟ್ ಇವಾಗ ಕಾರ್ಬೋಹೈಡ್ರೇಟ್ ಏನಾಗಿರುತ್ತೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ, ಡೈಸ್ಯಾಕರೈಡ್ ಮಾನೋಸ್ಯಾಕರೈಡ್ ಆಗಿ ಕನ್ವರ್ಟ್ ಆಗಬೇಕು. ಆ ಮಾನೋಸ್ಯಾಕರೈಡ್ಗಳಲ್ಲಿ ಮತ್ತೆ ನಾವು ಇವಾಗ ನೋಡ್ತೀವಿ ಅಂದರೆ ಮಾಲ್ಟೋಸು, ಲ್ಯಾಕ್ಟೋಸು ಎಲ್ಲ ನೋಡ್ತೀವಿ ನೋಡಿ. ಇವಾಗ ಮಾಲ್ಟೋಸ್, ಲ್ಯಾಕ್ಟೋಸ್, ಸುಕ್ರೋಸ್ ಇವು ಡೈಸ್ಯಾಕರೈಡ್ಗಳಾಗಿರುತ್ತೆ. ದಟ್ ಮಸ್ಟ್ ಬಿ ಕನ್ವರ್ಟ್ ಆಗಬೇಕು ಇವಾಗ. ಸೊ ಅದಕ್ಕೆ ಯಾವ ಎನ್ಸೈಮ್ಸ್ಗಳು ಸೆಕ್ರೆಟ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ಫೈನಲಿ ಇನ್ ದ ಸ್ಮಾಲ್ ಇಂಟೆಸ್ಟೈನ್ ಡೈಪೆಪ್ಟೈಡ್ಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಡೈಪೆಪ್ಟೈಡ್ಸ್ ಎಲ್ಲಿ ಬರ್ದಿದ್ದು, ಇಲ್ಲಿ ಬರ್ದಿದ್ದು, ನೆನಪಿದೆಯಲ್ಲ. ಸೊ ಲುಕ್ ಅಟ್ ಹಿಯರ್, peptides are being converted into dipeptides and monopeptides. So now these dipeptides are being converted into ಯಾವುದು ಕನ್ವರ್ಟ್ ಆಗ್ತಾ ಇದೆ? ಸಿ, dipeptides are converted into amino acids. ಅಂದ್ರೆ ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ವಾಟ್, ಯಾವ್ದ್ರ ಮುಖಾಂತರ? ಯು ನೋ ದಟ್ಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಫ್ಯೂ ಎನ್ಸೈಮ್ಸ್ ದಟ್ ಇನ್ಕ್ಲೂಡ್ಸ್ ದ ಟ್ರಿಪ್ಸಿನ್. ಓಕೆ, ಸೊ ನೆಕ್ಸ್ಟ್ ಅದೇ ತರ ಅಂದ್ರೆ ಟ್ರಿಪ್ಸಿನ್ ಅನ್ನೋದು ಪ್ರೋಟೀನ್ ಡೈಜೆಷನ್ಗೆ ಸಹಾಯ ಮಾಡುತ್ತೆ ಅಂತ ನೆನ್ಪಿಟ್ಕೊಬೇಕು. ಮಾಲ್ಟೋಸ್, ಲ್ಯಾಕ್ಟೋಸ್ ಅಂಡ್ ಸುಕ್ರೋಸ್, these are disaccharides. Okay, so now disaccharides are being converted into monosaccharides. ಸೊ ಇದಕ್ಕೆ ಸಹಾಯ ಮಾಡಿದ್ದು ಅಮೈಲೇಸ್, ಅಂದ್ರೆ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಅಂತ ಹೇಳ್ತೀವಿ. ಓಕೆ, ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಪಿ ಅಮೈಲೇಸ್ ಅಂತ ಹೇಳೋಣ. ಸೊ ಇವಾಗ ಇಂಟೆಸ್ಟೈನಲ್ ಅಮೈಲೇಸ್, ಯು ಕ್ಯಾನ್ ಸೇ ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ಕಾರ್ಬೋಹೈಡ್ರೇಟ್. ಸೊ ಯಾವ್ಯಾವ್ದು ಇರುತ್ತೆ? ದೇ ಆರ್ ಕಾಲ್ಡ್, ಇವೆಲ್ಲ ಎಲ್ಲಿರೋದು? ಸಕ್ಕಸ್ ಎಂಟರಿಕಸ್. ದೇ ಆರ್ ಪ್ರೆಸೆಂಟ್ ಇನ್ ಸಕ್ಕಸ್, ಸಾರಿ ಈಗ ಡೈರೆಕ್ಟ್ ಆಗಿ ಹೇಳೋಣ, ಇವೆಲ್ಲವೂ ಕೂಡ ಇರೋದು ಸಕ್ಕಸ್ ಎಂಟರಿಕಸ್ ಅಲ್ಲಿ. ಸಕ್ಕಸ್ ಎಂಟರಿಕಸ್. What is this? This is the intestinal juice having number of enzymes that includes ಏನೇನಿರುತ್ತೆ? ಮಾಲ್ಟೋಸ್, ಅಂದ್ರೆ ಅದರಲ್ಲಿ ಮಾಲ್ಟೇಸ್ ಇದೆ, that converts the maltose into glucose and glucose. ಅಂದ್ರೆ these two are the monosaccharides. ಕನ್ವರ್ಟ್ ಆಗ್ತಾ ಇದೆ ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ ಆಗಿ. ನೆಕ್ಸ್ಟ್ ಲ್ಯಾಕ್ಟೋಸ್, ಅಂದ್ರೆ in the presence of lactase that's converted into glucose and galactose. ಲ್ಯಾಕ್ಟೋ ಅಂತ ಬಂದಾಗ ಗ್ಯಾಲಕ್ಟೋ ಅಂತ ನೆನ್ಪಿಟ್ಕೊಳ್ಳಿ. ಲ್ಯಾಕ್ಟೋ, ಗ್ಯಾಲಕ್ಟೋ, ಗ್ಲೂಕೋಸ್ ಅಂಡ್ ಎಲ್ಲದರಲ್ಲೂ ಕಾಮನ್ ಯಾವುದು? ಗ್ಲೂಕೋಸ್. ಸೊ ಗ್ಲೂಕೋಸ್ ಇಸ್ ಅ ಸಿಂಪಲ್ ಶುಗರ್ ಯೂನಿಟ್ ಪ್ರೆಸೆಂಟ್ ಇನ್ ಕಾರ್ಬೋಹೈಡ್ರೇಟ್. ಸುಕ್ರೋಸ್ ಅಂತ ಬಂದಾಗ ಯು ಕ್ಯಾನ್ ರಿಮೆಂಬರ್ ಸುಕ್ರೋಸ್, ಶುಗರ್ ಅಂದರೆ ಸ್ವೀಟ್ ಆಗಿರುತ್ತೆ, ಫ್ರಕ್ಟೋಸ್ ಅಂತ ನೆನ್ಪಿಟ್ಕೊಬಹುದು. ಸೊ ಸುಕ್ರೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಸುಕ್ರೇಸ್ ದಟ್ ಕನ್ವರ್ಟ್ಸ್ ಇನ್ ಟು ಗ್ಲೂಕೋಸ್ ಅಂಡ್ ಫ್ರಕ್ಟೋಸ್. ಕಾಮನ್ ಯಾವುದು ಆಗಿದ್ರೆ ಗ್ಲೂಕೋಸ್. ಅದೇ ತರ ಏನೇನು ಚೇಂಜ್ ಆಗುತ್ತೆ ನೋಡಿ, ಇದು ಆರ್ಡರ್ ಆಗಿ ಗೊತ್ತಿದ್ರೆ ನೀವು ಆರ್ಡರ್ ಆಗಿ ನೆನ್ಪಿಟ್ಕೊಬಹುದು, ಗ್ಲೂಕೋಸ್, ಗ್ಯಾಲಕ್ಟೋಸ್ ಮತ್ತೆ ಫ್ರಕ್ಟೋಸ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದ್ರೆ ನ್ಯೂಕ್ಲಿಯೋಟೈಡ್ಸ್. ಇನ್ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯೋಟಿಡೇಸ್ ಏನಾಗುತ್ತೆ? ಆಫ್ ಕೋರ್ಸ್ ದಟ್ಸ್ ಕನ್ವರ್ಟೆಡ್ ಇಂಟು ನ್ಯೂಕ್ಲಿಯೋಸೈಡ್ಸ್. ಇನ್ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯೋಸಿಡೇಸ್, okay, that converts into nucleosides are converted into sugar and bases. So what are these? Actually nucleic acids are converted into, so ಇಲ್ಲಿ ನಾನು ಹೇಳ್ತಾ ಇದೆ, ಓಕೆ, ಯಾವುದು? ಡೈಜೆಷನ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್. ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ಕನ್ವರ್ಟೆಡ್ ಇಂಟು ನ್ಯೂಕ್ಲಿಯೋಟೈಡ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯೇಸಸ್. ಯಾಕೆ? ಈಗ ನಮಗೆ ಗೊತ್ತಿರಬೇಕಲ್ಲಿ ನ್ಯೂಕ್ಲಿಯಿಕ್ ಆಸಿಡ್ಸ್ ಅಂತ ಹೇಳಿದ್ರೇನು. ಓಕೆ, ಅದೇ ತರ ನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳಿದ್ರೇನು, ಸೊ ನೆಕ್ಸ್ಟ್ ಅದೇ ತರ ಇನ್ನೊಂದು ವರ್ಡು ನ್ಯೂಕ್ಲಿಯೋಸೈಡ್ಸ್ ಅಂದ್ರೇನು, ನ್ಯೂಕ್ಲಿಯೋಸೈಡ್ಸ್. ಸಿ, ಯು ಶುಡ್ ರಿಮೆಂಬರ್ ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ RNA and DNA. ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ಸ್ ಆರ್ phosphate group, sugar and nitrogen bases. 3 groups are here. Okay, so now ನ್ಯೂಕ್ಲಿಯೋಸೈಡ್ಸ್ ಅಂತ ಬಂದಾಗ ಓನ್ಲಿ ಶುಗರ್ ಪ್ಲಸ್ ಬೇಸ್ ಅಂತ ಹೇಳ್ತೀವಿ. ಇದು ನ್ಯೂಕ್ಲಿಯೋಸೈಡ್ಸ್. ಓಕೆ, ಸೊ ಹಾಗಾಗಿ ನ್ಯೂಕ್ಲಿಯಿಕ್ ಆಸಿಡ್,
have number of nucleotides, n number of nucleotides. 2 chains are there. So that nucleotides ಒಂದನ್ನು ತೆಗೆದುಕೊಂಡ್ರೆ 3 bases are there. ಅಂದ್ರೆ ಇದರಲ್ಲಿ 3 ಬೇಸಸ್ಗಳಿರುತ್ತೆ. ಅದರಲ್ಲಿ ನಾವು ನ್ಯೂಕ್ಲಿಯೋಸೈಡ್ಸ್ ಅಂತ ಬಂದಾಗ ಎಕ್ಸೆಪ್ಟ್ ಅಂದ್ರೆ deletion of the phosphate group, you can say that's called nucleosides. Nucleoside is nucleosides. So ಇಲ್ಲಿ ಬರಿತಾ ಇದ್ದೀನಿ, those nucleotides are converted to nucleosides in the presence of nucleotidase. Nucleosidase ಇಂದ ಏನಾಗಬೇಕು ಇವಾಗ ಶುಗರ್ ಪ್ಲಸ್ ಬೇಸ್ಗಳು ಫಾರ್ಮ್ ಆಗ್ತಾ ಇದೆ. ಶುಗರ್ ಪ್ಲಸ್ ಬೇಸ್. ಬೇಸ್ಗಳು ಗೊತ್ತಿದೆಯಲ್ಲ ಯಾವ್ಯಾವ ಬೇಸ್ ಇರುತ್ತೆ. ಸೊ ಅಡಿನೈನ್, ಗ್ವಾನೈನ್, ಸೈಟೋಸಿನ್, ಥೈಮಿನ್, ಯುರಾಸಿಲ್ ಅಂತ ತಿಳ್ಕೊಂಡಿರ್ತೀರಾ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಡೈ ಅಂಡ್ ಮಾನೋಗ್ಲಿಸರೈಡ್ಸ್. ಅಗೇನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಹಿಯರ್. ಫ್ಯಾಟ್ಸ್ ಆರ್ ಕನ್ವರ್ಟೆಡ್ ಆರ್ ಲಿಪಿಡ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಡೈಗ್ಲಿಸರೈಡ್ಸ್ ಅಂಡ್ ಮಾನೋಗ್ಲಿಸರೈಡ್ಸ್. ಡೈಗ್ಲಿಸರೈಡ್ಸ್ ಅಂಡ್ ಮಾನೋಗ್ಲಿಸರೈಡ್ಸ್. ನಾವು ಫರ್ದರ್ ಏನಾಗ್ತಾ ಇದೆ, ಡೈ ಅಂಡ್ ಮಾನೋಗ್ಲಿಸರೈಡ್ಸ್ ಆರ್ ಕನ್ವರ್ಟೆಡ್ ಇನ್ ಟು ಫ್ಯಾಟಿ ಆಸಿಡ್ಸ್ ಅಂಡ್ ಗ್ಲಿಸರಾಲ್. ಅಬ್ಸರ್ವ್ ದ ಫೈನಲ್ ಪ್ರಾಡಕ್ಟ್ಸ್. ಫೈನಲ್ ಪ್ರಾಡಕ್ಟ್ಗಳನ್ನ ಅಬ್ಸರ್ವ್ ಮಾಡಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಟಿಕ್ ದೆಮ್. ಅಮೈನೋ ಆಸಿಡ್ಸ್, the final product of the proteins. Likewise, glucose is the final product of carbohydrate. Next, ಇಲ್ಲಿಗೆ ಬಂದಾಗ fatty acids and glycerol are the final product of lipid. So carbohydrate, proteins and lipids all are converted into simple absorbable form. They are called amino acids, glucose, fatty acids and glycerol. Now they are present in absorbable form. Now our body is able to absorb them. Elli absorb agutte? Yes, in the intestine only, with the help of infolding structures called villi, with the help of microvilli. Adra mukantara adu absorb agutte. So then you know that the section of microvilli are the villi. ಅದರಲ್ಲಿ ಬ್ಲಡ್ ಕ್ಯಾಪಿಲರೀಸ್, ಬ್ಲಡ್ ವೆಸಲ್ಸ್ ಅಲಾಂಗ್ ವಿತ್ ಲ್ಯಾಕ್ಟೀಲ್ ಇರುತ್ತೆ. ದಟ್ ಅಬ್ಸಾರ್ಬ್ಸ್ ದ ಫ್ಯಾಟ್. ಆರ್ ಲ್ಯಾಕ್ಟೀಲ್ ಅನ್ನೋದು ಫ್ಯಾಟ್ ಅನ್ನ, ಲಿಪಿಡ್ ಅನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಅನ್ನ. ಇನ್ನು ಉಳಿದಾಗೆ ಪ್ರೋಟೀನ್ಸ್ ಆರ್ ಬೀಯಿಂಗ್ ಅಬ್ಸಾರ್ಬ್ಡ್ ಬೈ ದ ಬ್ಲಡ್ ಕ್ಯಾಪಿಲರೀಸ್ ಆರ್ ಬ್ಲಡ್ ವೆಸಲ್ಸ್, ಅಬ್ಸಾರ್ಬ್ ಆಗುತ್ತೆ. ಓಕೆ, ಸೊ ದಾಟ್ಸ್ ಅಬೌಟ್ ದ ಡೈಜೆಷನ್ ಇನ್ ಸ್ಮಾಲ್ ಇಂಟೆಸ್ಟೈನ್, ಯಾವ ತರ ಡೈಜೆಷನ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಯಾವ ತರ ಸಹಾಯ ಮಾಡುತ್ತೆ. ವಿ ನೋ ದಟ್ large intestine alli yavadu tara food digest agalla, but that's very essential for the absorption of water and electrolytes. So now I am talking about, so it stores what? Stores undigested and unabsorbed food. Digest ಆಗದೆ ಇರೋ ಫುಡ್ ಅನ್ನ ಏನ್ ಮಾಡಿರುತ್ತೆ, ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ನೆಕ್ಸ್ಟ್, ವಾಟ್ ಇಸ್ ದ ಮೇನ್ ಫಂಕ್ಷನ್? ದ ಮೇನ್ ಫಂಕ್ಷನ್ ಈಸ್ ಟು ಅಬ್ಸಾರ್ಬ್ ಓಕೆ ವಾಟರ್ ಅಂಡ್ ಎಲೆಕ್ಟ್ರೋಲೈಟ್ಸ್. ಸೊ ಕಾಮನ್ ಆಗಿ ನಾವು ಫುಡ್ ಅನ್ನ ಎಲ್ಲವನ್ನ ತೆಗೆದುಕೊಂಡ್ಮೇಲೆ ಆಲ್ಮೋಸ್ಟ್ ಡೈಜೆಸ್ಟ್ ಆಗಿದೆ. ಈಗ ಡೈಜೆಸ್ಟ್ ಆಗದೆ ಇರೋ ಫುಡ್ ಅಲ್ಲೂ ಕೂಡ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ಗಳು ಇರ್ಬೋದಲ್ವಾ. ಎಲೆಕ್ಟ್ರೋಲೈಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ಅವರ್ ಬಾಡಿ. ಆ ಎಲೆಕ್ಟ್ರೋಲೈಟ್ಸ್ಗಳನ್ನ ಮತ್ತೆ ಎಕ್ಸೆಸ್ ಆಫ್ ವಾಟರ್ ಅನ್ನ ರೀಅಬ್ಸಾರ್ಬ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ನಾವು ಕಾಮನ್ ಆಗಿ ನೋಡಿರ್ತೀವಿ. ಕನ್ಸಿಡರಿಂಗ್ ದಿಸ್ ಇಸ್ ದ ಲಾರ್ಜ್ ಇಂಟೆಸ್ಟೈನ್, ಲೆಟ್ ಮಿ ರೈಟ್ ಪ್ರಾಪರ್ಲಿ. ಓಕೆ, ಸೊ ನಾವು you can say there are 3 different regions. 3 main regions ಗಳಿರುತ್ತೆ. So ಯಾವ regions ಅಂತ ಗೊತ್ತಿದೆಯಲ್ವಾ? So they are called, let me write it. Yes, so they are here. So that's very first one is here. The small intestine that opens into the very first part of the large intestine is called cecum. Cecum ಗೆ ಓಪನ್ ಆಗುತ್ತೆ. Through there is a sphincter. ಒಂದು sphincter ಇದೆ, ಒಂದು ವ್ಯಾಲ್ವ್ ಇದೆ. ದಟ್ ವ್ಯಾಲ್ವ್ ಈಸ್ ಕಾಲ್ಡ್ ಇಲಿಯೋಸೀಕಲ್ valve that regulates the movement of digested food into the large intestine. So this cecum is the blind structure where many symbiotic microorganisms are present. Okay, ಇಲ್ಲಿ symbiotic microorganisms ಗಳಿರುತ್ತೆ. Here you can observe there is a finger-like structure. That's called appendix. ಈ ಪೋರ್ಷನ್ ಏನಾಗಿರುತ್ತೆ, ಅಪೆಂಡಿಕ್ಸ್ ಆಗಿರುತ್ತೆ. ಸೊ that's a kind of vestigial organ in our body.
ಅಂದರೆ ನಾರ್ಮಲ್ ಆಗಿ ರುಡಿಮೆಂಟ್ರಿ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ನಾನ್ ಫಂಕ್ಷನಲ್ ಆರ್ಗನ್ ಆಫ್ ಅವರ್ ಬಾಡಿ. ಸೊ ಲೈಕ್ ವೈಸ್ ಅಸೆಂಡಿಂಗ್, ಟ್ರಾನ್ಸ್ಫರ್ಸ್, ಡಿಸೆಂಡಿಂಗ್, ಸಿಗ್ಮಾಯ್ಡ್ ಪಾರ್ಟ್ ಆಫ್ ಕೋಲಾನ್. ಇದು ಅಸೆಂಡಿಂಗ್ ಪೋರ್ಷನ್ ಆದರೆ ಇದು ಟ್ರಾನ್ಸ್ಫರ್ಸ್, ಇದು ಡಿಸೆಂಡಿಂಗ್ ಮತ್ತೆ ಇದು ಸಿಗ್ಮಾಯ್ಡ್ ಆಗಿರುತ್ತೆ. ಲೈಕ್ ವೈಸ್ ಯು ಕ್ಯಾನ್ ಸಿ ದಿಸ್ ಇಸ್ ದ ರೆಕ್ಟಮ್. ದಿಸ್ ಈಸ್ ದ ರೆಕ್ಟಮ್. ಸೊ ವೇರ್ ದ ಫೀಕಲ್ ಮ್ಯಾಟರ್ ಸ್ಟೋರ್ಸ್, ಇಲ್ಲಿ ಫೀಕಲ್ ಮ್ಯಾಟರ್ ಸ್ಟೋರ್ ಆಗುತ್ತೆ. ಫೈನಲ್ ಆಗಿ ಇಲ್ಲಿ ಏನಸ್ ಇರುತ್ತೆ, okay, that's the posterior opening of the alimentary canal and the fecal matter is ejected out through illondu sphincter irutte. Again, there are many valves that regulates the movement of food or any other kind of digested food. Okay, ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟ್ಗೆ ರೆಗ್ಯುಲೇಟ್ ಮಾಡೋದು ಎಲ್ಲ ವ್ಯಾಲ್ವ್ಸ್ಗಳೇ. ಇಲ್ಲೂ ಕೂಡ ವ್ಯಾಲ್ವ್ಸ್ಗಳೇ ಇರುತ್ತೆ. ಅದನ್ನು ನಾವು ಕಾಮನ್ ಆಗಿ ಇಂಟೆಸ್ಟೈನಲ್, ಇದು ಇಂಟೆಸ್ಟೈನ್ ಆಗಿರೋದ್ರಿಂದ ಇಂಟರ್ನಲ್ ಲಾಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್, ಇಂಟರ್ನಲ್ anal sphincter IAS and external anal sphincter ಅಂದ್ರೆ ಅದನ್ನ EAS ಅಂತ ಕೂಡ ಹೇಳ್ತೀವಿ. ಓಕೆ, ಸೊ ಯು ಶುಡ್ ರಿಮೆಂಬರ್ ದಟ್ ಥ್ರೂ ದಟ್ಸ್ ಎಜೆಕ್ಟೆಡ್ ಔಟ್. ಸೊ ಇಲ್ಲಿ ಅಬ್ಸಾರ್ಬ್ ಆಗುತ್ತೆ ಏನು, ವಾಟರ್ ಮತ್ತೆ ನಾರ್ಮಲ್ ಆಗಿ ಎಲೆಕ್ಟ್ರೋಲೈಟ್ಸ್ಗಳು. ಸೊ ದಾಟ್ಸ್ ದ ಪಾರ್ಟ್ ಆಫ್ ದ ಲಾರ್ಜ್ ಇಂಟೆಸ್ಟೈನ್. ಯು ಕ್ಯಾನ್ ಸೆ ಡೈರೆಕ್ಟ್ ಆಗಿ ಫಂಕ್ಷನ್ ಆಫ್ ಲಾರ್ಜ್ ಇಂಟೆಸ್ಟೈನ್ ಇನ್ ಡೈಜೆಷನ್ ಅಂತ ಹೇಳ್ಬೋದು. ಓಕೆನಾ? ಸೊ likewise we need to talk about hormonal regulation of digestion. ಈಗ ಡೈಜೆಷನ್ ಯಾವ ತರ ಆಗುತ್ತೆ ಅಂತ ಗೊತ್ತಾಯ್ತು, ಬಟ್ ಯಾವ ತರ ರೆಗ್ಯುಲೇಟ್ ಆಗುತ್ತೆ ಅಂತ ತಿಳ್ಕೋಬೇಕು. ಲುಕ್ ಅಟ್ ಹಿಯರ್. ಸೊ ದೇರ್ ಇಸ್ ಅ ಸ್ಟಮಕ್ ಅಲ್ಲಿ ಗ್ಯಾಸ್ಟ್ರಿಕ್ ಸೆಲ್ಸ್ ಆರ್ ಪ್ರೆಸೆಂಟ್. I'm just going to mention as a G cells. They produce ಗ್ಯಾಸ್ಟ್ರಿನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದಿಸ್ ಗ್ಯಾಸ್ಟ್ರಿನ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್, ಓಕೆ, ಸೊ ಎರಡು ಫಂಕ್ಷನ್ ಇದೆ. ಸೊ ಒನ್ ಈಸ್ ಟು ಪ್ರೊಡಕ್ಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಫ್ರಮ್ ದ ಪೆರಿಯೇಟಲ್ ಸೆಲ್ಸ್. ಹೈಡ್ರೋಕ್ಲೋರಿಕ್ ಆಸಿಡ್ ಪೆರಿಯೇಟಲ್ ಸೆಲ್ಸ್ ಇಂದ ಸೆಕ್ರೆಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಹಾರ್ಮೋನಲ್ ರೆಗ್ಯುಲೇಷನ್ ಇರಬೇಕು, ರೈಟ್? ಸೊ ಅದನ್ನ ಕಂಟ್ರೋಲ್ ಮಾಡೋದು ಗ್ಯಾಸ್ಟ್ರಿನ್ ಆಗಿರುತ್ತೆ. ಸೊ ಗ್ಯಾಸ್ಟ್ರಿನ್ ಸ್ಟಿಮ್ಯುಲೇಟ್ಸ್ ದ ಪೆರಿಯೇಟಲ್ ಸೆಲ್ಸ್ ಟು ಪ್ರೊಡ್ಯೂಸ್ ದ ಹೈಡ್ರೋಕ್ಲೋರಿಕ್ ಆಸಿಡ್. ಗ್ಯಾಸ್ಟ್ರಿನ್ ಸ್ಟಿಮ್ಯುಲೇಟ್ಸ್ ದ ಗ್ಯಾಸ್ಟ್ರಿಕ್ ಮೊಟಿಲಿಟಿ, ಸ್ಟಿಮ್ಯುಲೇಟ್ ಮಾಡ್ತಾ ಇದೆ ಗ್ಯಾಸ್ಟ್ರಿಕ್ ಮೊಟಿಲಿಟಿ ಅಂತ ಹೇಳಿದ್ರೆ ಮೂವ್ಮೆಂಟ್ ಆಫ್ ದ ಎಂಟೈರ್ ಮಸ್ಕ್ಯುಲರ್ ಮೂವ್ಮೆಂಟ್. ಅಂದ್ರೆ ನಾರ್ಮಲ್ ಆಗಿ ನಮಗೆ ಗೊತ್ತಿದೆ, ಸ್ಟಮಕ್ ಇಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಮೆಕ್ಯಾನಿಕಲ್ ಡೈಜೆಷನ್ ಆಫ್ ದ ಫುಡ್ ಬೈ ಚರ್ನಿಂಗ್. ಮಸ್ಕ್ಯುಲರ್ ಮೂವ್ಮೆಂಟ್ ಇಂದ ಫುಡ್ ಅನ್ನ ಚರ್ನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ಡಿಒಡಿ ನಮ್ಗೆ ಬಂದ್ರೆ ದ ವೆರಿ ಫಸ್ಟ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್. ಈ ಪೋರ್ಷನ್ ಅಲ್ಲಿ ಕಾಮನ್ ಆಗಿ ಈ ತರ ಕೆಲವು ಹಾರ್ಮೋನ್ಸ್ಗಳು ಸೆಕ್ರೆಟ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಇನ್ಹಿಬಿಟರಿ ಈ ತರ ಹಾರ್ಮೋನ್ಸ್ಗಳು, ಯಾವುದು ರಿಲೀಸ್ ಆಫ್ ಇನ್ಸುಲಿನ್ ಹೆಸರಲ್ಲೇ ಹೇಳ್ತಾ ಇದೆ. ನಾರ್ಮಲ್ ಆಗಿ ಇದು ಡೈಜೆಷನ್ಗೆ ಸಹಾಯ ಮಾಡ್ತಾ ಇಲ್ಲ, ಬಟ್ ಇನ್ಯಾವುದಕ್ಕೆ, ಇಟ್ ಈಸ್ ಆಲ್ಸೋ ಇನ್ಹಿಬಿಟಿಂಗ್ ಗ್ಯಾಸ್ಟ್ರಿನ್. ಇದು ಗ್ಯಾಸ್ಟ್ರಿನ್ ಅನ್ನ ಇನ್ಹಿಬಿಟ್ ಮಾಡುತ್ತೆ. ಓಕೆನಾ? ಸೊ ಅದೇ ತರ ಇಲ್ಲಿ ಸೆಕ್ರಿಟಿನ್ ಅಂಡ್ ಆಲ್ಸೋ ಕೋಲೆಸಿಸ್ಟೋಕೈನಿನ್ ಅನ್ನೋ ಕೆಲವು ಹಾರ್ಮೋನ್ಸ್ಗಳು, ರಿಲೀಸ್ ಆಫ್ ಪ್ಯಾಂಕ್ರಿಯಾಟಿಕ್ ಎನ್ಸೈಮ್ಸ್, ಸೆಕ್ರೇಷನ್ ಅಂಡ್ ಎಜೆಕ್ಷನ್ ಆಫ್ ಬೈಲ್ ರೆಸ್ಪೆಕ್ಟಿವ್ಲಿ. ಓಕೆ, ದೇರ್ ಫಂಕ್ಷನ್ ಈಸ್ ಟು secretin that helps to secrete the pancreatic enzyme from the pancreas, cholecystokinin that helps to secrete the, or you can say, ejection of bile, VIP that is responsible for dilation of intestinal capillaries, duocrinin, enterocrinin, they are mainly responsible for alkaline mucus production and also the neutralizes the acid ಅನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ, ಜೊತೆಗೆ ಇಂಟೆಸ್ಟೈನಲ್ ಕ್ಯಾಪಿಲರೀಸ್ ಗಳನ್ನ ಡಯಲೇಟ್ ಮಾಡೋದಿಕ್ಕೆ ಅದು ಸಹಾಯ ಮಾಡುತ್ತೆ. ಓಕೆನಾ? ಡಿಯೋಕ್ರಿನ್ ಅಂತ ಹೇಳಿದೆ ಇನ್ನೊಂದು ವರ್ಡ್. ಸೊ ಅದು ಕೂಡ ಡಿಯೋಡಿನಮ್ ಅಲ್ಲಿ ಮ್ಯೂಕಸ್ ಅನ್ನು ಸೆಕ್ರೆಟ್ ಮಾಡೋದಕ್ಕೆ ಸಹಾಯ ಮಾಡೋದು. ಸೊ ಇನ್ ಟೋಟಲ್ ದೀಸ್ ಆರ್ ದ ಹಾರ್ಮೋನಲ್ ರೆಗ್ಯುಲೇಷನ್ ಯಾವ ತರ ಆಗುತ್ತೆ ಅಂತ. ಅಲಾಂಗ್ ವಿತ್ ದಟ್, ಸೊ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ಇವಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ CNS ಅಂತ ಏನಿದೆ, that stimulates this portion. ಅಂದ್ರೆ ಕಾಮನ್ ಆಗಿ ಸಬ್ ಮ್ಯೂಕೋಸಲ್ ಅಂತ ಏನ್ ಹೇಳ್ತೀವಿ, ಆ ಪೋರ್ಷನ್ ಸ್ಟಿಮ್ಯುಲೇಟ್ ಮಾಡಿ ಇಲ್ಲಿಂದ ಕೆಲವು ಸೆಲ್ಸ್ಗಳು ಸ್ಟಿಮ್ಯುಲೇಟ್ ಆಗುತ್ತೆ. ಎಕ್ಸಾಂಪಲ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಮ್ಯೂಕೋಸಲ್ ಸೆಲ್ಸ್. ಅದು ಮ್ಯೂಕಸ್ ಅನ್ನ ಬೈಕಾರ್ಬೋನೇಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲೈಕ್ ವೈಸ್ ಚೀಫ್ ಸೆಲ್ಸ್ ಅನ್ನೋದು, ಸೊ ನಾರ್ಮಲ್ ಆಗಿ ನಾವು ತಿಳ್ಕೊಂಡು ಚೀಫ್ ಸೆಲ್ಸ್, ಪೆಪ್ಟಿಕ್ ಸೆಲ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಸೆಕ್ರೇಷನ್ ಆಫ್ ಪೆಪ್ಸಿನೋಜನ್.
ಪೆಪ್ಸಿನೋಜೆನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪೇರಿಯೇಟಲ್ ಸೆಲ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಇಂಟ್ರೆನ್ಸಿಕ್ ಫ್ಯಾಕ್ಟರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದೇ ಥರ ಜಿ ಸೆಲ್ಸ್ ಅಂತ ಏನು ಹೇಳಿದೆ, ಸೊ ಓಕೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದಟ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಗ್ಯಾಸ್ಟ್ರಿನ್. ಸೊ ಇಲ್ಲಿರುತ್ತೆ ಈ ಪೋರ್ಷನಲ್ಲಿ. ಸೊ ಅದು ಗ್ಯಾಸ್ಟ್ರಿನ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿನ್ ಫಂಕ್ಷನ್ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ತಿಳ್ಕೊಂಡು, ಅಂದರೆ ಪ್ರೊಡಕ್ಷನ್ ಆಫ್, do you remember that hydrochloric acid again, parietal cells. So you can directly say, okay, ಯಾವ ಥರ ಬರೀಬಹುದು, ಇಲ್ಲಿರೋ ಜಿ ಸೆಲ್ಸ್ಗಳು ಈ ಎರಡರ ಮೇಲೆ ಆಕ್ಟ್ ಮಾಡ್ತಾ ಇದೆ, ಚೀಫ್ ಸೆಲ್ಸ್ ಮೇಲೆ ಮತ್ತೆ ಪೇರಿಯೇಟಲ್ ಸೆಲ್ಸ್ಗಳ ಮೇಲೆ ಆಕ್ಟ್ ಮಾಡುತ್ತೆ. ಓಕೆ, ಸೊ ದೀಸ್ ಆರ್ ನಥಿಂಗ್ ಬಟ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಮೂವ್ ದಿಸ್, ಯಾಕೆಂದ್ರೆ ಆರೋ ಮಾರ್ಕ್ ಕರೆಕ್ಟ್ ನೋಡಿ ಜಿ ಸೆಲ್ಸ್ ಇಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಗ್ಯಾಸ್ಟ್ರಿನ್ ಅನ್ನ ಅದ್ರ ಜೊತೆಗೆ ಅದು ಇನಿಬಿಟ್ ಮಾಡುತ್ತೆ, ಯಾವುದನ್ನ ನಾರ್ಮಲ್ ಆಗಿ ಯಾವುದನ್ನ ಇನಿಬಿಟ್ ಮಾಡುತ್ತೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋದು. ಸೊ ಇಲ್ಲಿಗೆ ಬಂದಾಗ ಚೀಫ್ ಸೆಲ್ಸ್ ಮತ್ತೆ ಪೆಪ್ಟಿಕ್ ಸೆಲ್ಸ್ಗಳು, ಯು ಶುಡ್ ರಿಮೆಂಬರ್ ದಟ್. ಸೊ ಹಾರ್ಮೋನಲ್ ಮತ್ತೆ ಲೈಟ್ ಆಗಿ ಎಂಡೋಕ್ರೈನ್ ಸಿಸ್ಟಮ್, ನ್ಯೂರಲ್ ಸಿಸ್ಟಮ್ ಎರಡೂ ಕೂಡ ಕಂಟ್ರೋಲ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಅಂಡ್ ಫ್ಯೂ ಕ್ವಶನ್ಸ್ ಆರ್ ಹಿಯರ್. ಅಂಡ್ DPP ಯಲ್ಲೂ ಕೂಡ ಎಕ್ಸ್ಟ್ರಾ ಕ್ವಶನ್ಸ್ಗಳಿರುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ how they are going to ask the question from this concept. ಯಾವ ತರ ಕೇಳ್ತಾರೆ. Succus entericus is referred to as, Succus entericus is referred to as ಯಾವುದನ್ನ ಇಂಡಿಕೇಟ್ ಮಾಡುತ್ತೆ? As I said, few enzymes along with the mucus ಗಳು ಅಂತ ಹೇಳಿದ್ರೆ ಸುಕ್ರೇಸ್, ಲ್ಯಾಕ್ಟೇಸ್, ಮಾಲ್ಟೇಸ್ ಈ ಎಲ್ಲವೂ ಕೂಡ ಇರುತ್ತೆ. ನ್ಯೂಕ್ಲಿಯೇಸಸ್ ಅವೆಲ್ಲ ಎಂಜೈಮ್ಸ್ಗಳು ಇರೋದಿಲ್ಲ ಅಂತ ಹೇಳಿದ್ರೆ ಇಂಟೆಸ್ಟೈನಲ್ ಜ್ಯೂಸ್ ಅಲ್ಲಿ, that collectively known as intestinal juice. So next, the process by which insoluble fats are converted into soluble form. So if ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲಿ ನೋಡ್ತೀವಿ ನಾವು, ಎಮಲ್ಸಿಫಿಕೇಶನ್ ಆ ವರ್ಡ್ ಇದೆ ಅದರಲ್ಲಿ. ಬಟ್ ಇವಾಗ ನಾವು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡು ಲಿವರ್ ಇಂದ ಬೈಲ್ ಜ್ಯೂಸ್, ಅದರಲ್ಲಿ ಬೈಲ್ ಸಾಲ್ಟ್. ಸೊ ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಲಾರ್ಜರ್ ಗ್ಲಾಬ್ಯೂಲ್ಸ್. Okay, larger globules of fat, okay, into what? Small globules of fat, right? So this process is called ಏನಂತ ಹೇಳ್ತೀವಿ, emulsification of fat ಅಂತ ಹೇಳ್ಬಿಟ್ಟು. So next, renin acts on. Actually renin ಮತ್ತೆ renin ಎರಡು ತರ ಇದೆ. So now we are talking about only the enzyme renin, not the hormone renin. Okay, ಅದನ್ನ ನೀವು ನೆಕ್ಸ್ಟ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಮತ್ತೆ ಎಕ್ಸ್ಕ್ರೀಷನ್ ಚಾಪ್ಟರ್ ಬಂದಾಗ ತಿಳ್ಕೊಳ್ತೀವಿ. ಬಟ್ ಇಲ್ಲಿ ರೆನಿನ್ ಆಕ್ಟ್ಸ್ ಆನ್ ಯಾವ್ದ್ರ ಮೇಲೆ ಆಕ್ಟ್ ಮಾಡುತ್ತೆ? ಪೆಪ್ಸಿನ್ ಮತ್ತೆ ರೆನಿನ್ ಅನ್ನೋದು ಎರಡು ತರದ ಎಂಜೈಮ್ಸ್ಗಳು. ದೇ ಆರ್ ಬೀಂಗ್ ಸೆಕ್ರೀಟೆಡ್ ಫ್ರಮ್ ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ ಇನ್ ದ ಸ್ಟಮಕ್. ಪೆಪ್ಸಿನ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್, ಏನ್ ಕನ್ವರ್ಟ್ ಮಾಡುತ್ತೆ? ಎಸ್ ಆಫ್ ಕೋರ್ಸ್ ಪ್ರೋಟೀನ್ ಅನ್ನ ಕನ್ವರ್ಟ್ ಮಾಡುತ್ತೆ. ಬಟ್ ಮಿಲ್ಕ್ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡೋದಕ್ಕೆ ರೆನಿನ್ ಅಂತ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್ ಪ್ರೋಟೀನ್ ಇನ್ ಸ್ಟಮಕ್, ಅದು ಪೆಪ್ಸಿನೋಜನ್ ಅಥವಾ ಪೆಪ್ಸಿನ್ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಫ್ಯಾಟ್ ಇನ್ ಇಂಟೆಸ್ಟೈನ್, ನೋ, ಇಂಟೆಸ್ಟೈನ್ ಅಲ್ಲಿ ಸೆಕ್ರೇಟ್ ಆಗೋದಲ್ಲ, ಇದು ಸ್ಟಮಕ್ ಅಲ್ಲಿ ಸೆಕ್ರೇಟ್ ಆಗ್ತಾ ಇರೋದು. ಆದ್ರೆ ಇವೆರಡರಲ್ಲಿ ಯಾವುದೋ ಒಂದು ರೈಟ್ ಆನ್ಸರ್ ಇರಬಹುದು. ಬಟ್ ಆಸ್ ಇಟ್ ಈಸ್ ಸೆಕ್ರೀಟೆಡ್ ಬೈ ಸ್ಟಮಕ್, ಇದು ಸೆಕ್ರೀಟೆಡ್, ಐ ಆಮ್ ರೈಟಿಂಗ್ ದಟ್, ಸೆಕ್ರೀಟೆಡ್ ಇನ್ ಸ್ಟಮಕ್, ಸ್ಟಮಕ್ ಅಲ್ಲಿ ಸೆಕ್ರೀಟ್ ಆಗ್ತಾ ಇರೋದ್ರಿಂದ ಅಲ್ಲಿ ಅಸಿಡಿಕ್ ನೇಚರ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ದ ಅಸಿಡಿಕ್, ಯು ಕ್ಯಾನ್ ಸೇ ದ pH ಆಫ್ ಸ್ಟಮಕ್ ಇಸ್ ನಾಟ್ 7.2 to 8.2. ಹೌದಾ? ಹಾಗಿದ್ರೆ ಎಷ್ಟಿರುತ್ತೆ? ತುಂಬಾ ಕಡಿಮೆ ಇರುತ್ತೆ. ದಟ್ಸ್ ನಿಯರ್ಲಿ ಅಬೌಟ್ 1 to 3, ಅಂದ್ರೆ 1.8 to 2.3, 2.5 ಅಂತ ಹೇಳಿದ್ದೆ. ಸೊ ಹಾಗಾಗಿ ಇದನ್ನ ನೀವು ಫೋಕಸ್ ಮಾಡಬಹುದು. ಅಂದ್ರೆ ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ವಿ ಆರ್ ಎಲಿಮಿನೇಟಿಂಗ್ ದ ಅನ್ರಿಲೆವೆಂಟ್ ಆಪ್ಷನ್ಸ್. ಸೊ ನೌ ವಿ ಕಮ್ ಟು ನೋ ದಟ್ ದಿಸ್ ಇಸ್ ದ ರೈಟ್ ಒನ್. ಸೊ ಬಟ್ ಏನ್ ಮಾಡುತ್ತೆ? ಮಿಲ್ಕ್ ಚೇಂಜಿಂಗ್ ಕೆಸೀನ್ ಇನ್ ಟು ಕ್ಯಾಲ್ಸಿಯಂ ಪ್ಯಾರಾಕೆಸಿನೇಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅಂದ್ರೆ ಮಿಲ್ಕ್ ಅನ್ನ ಡೈಜೆಸ್ಟ್ ಮಾಡೋದಿಕ್ಕೆ, ಅಂದ್ರೆ ಜಸ್ಟ್ 1 out of 10 ಅಂತ ಹೇಳ್ತೀವಿ, ಅವರಿಗೆ ಮಾತ್ರ ಮಿಲ್ಕ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಬಾಡಿಯಲ್ಲಿ. ಆ ಮಿಲ್ಕ್ ಪ್ರೋಟೀನ್ ಯಾವುದು ಅಂತ ಹೇಳಿದ್ರೆ, ಸೊ ಅಂದ್ರೆ ಡೈಜೆಸ್ಟ್ ಮಾಡೋದು ರೆನಿನ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸೇ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದ ಎಂಜೈಮ್ ಎಂಟೆರೋಕೈನೇಸ್ ಹೆಲ್ಪ್ಸ್ ಇನ್ ದ ಕನ್ವರ್ಷನ್ ಆಫ್. ಎಂಟೆರೋಕೈನೇಸ್
produced from the duodenum portion. So ಯಾವುದಕ್ಕೆ ಸಹಾಯ ಮಾಡುತ್ತೆ? Pepsinogen into pepsin? No, that is hydrochloric acid. Trypsinogen into trypsin, of course, because trypsin is very essential to convert the proteins, ಅಂದ್ರೆ proteose peptides ಗಳನ್ನ ಡೈಪೆಪ್ಟೈಡ್ ಗಳಾಗಿ ಕನ್ವರ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸೊ ಟ್ರಿಪ್ಸಿನ್. So that's the right answer. Carcinogen into casein, no, that's renin. And proteins into polypeptide, ಅದು ಉಲ್ಟಾ ಆಗ್ತಾ ಇದೆ. ಅಂದರೆ ಪಾಲಿಪೆಪ್ಟೈಡ್ ಕಾಮನ್ ಆಗಿ ಗೊತ್ತಾಗುತ್ತೆ ನಮಗೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಂಟೆರೋಕೈನೇಸ್. ಟ್ರಿಪ್ಸಿನೋಜನ್ ಇಂಟು ಟ್ರಿಪ್ಸಿನ್, ಇನ್ಆಕ್ಟಿವ್ ಟು ಆಕ್ಟಿವ್ ಫಾರ್ಮ್ ಅಂತ ಹೇಳಿ. ನೆಕ್ಸ್ಟ್, ಗ್ಯಾಸ್ಟ್ರಿಕ್ ಜ್ಯೂಸ್ ಆಫ್ ಇನ್ಫ್ಯಾಂಟ್ ಕಂಟೈನ್ಸ್. ಸೊ ಕ್ಯಾನ್ ಯು ಆನ್ಸರ್ ಫಾರ್ ದಿಸ್ ಕ್ವಶನ್? ಬಿಕಾಸ್ as we know the gastric juice secreted from the gastric glands of stomach. Infant ಅಂತ ಕೇಳ್ತಿದ್ದಾರೆ, ಬೇಬೀಸ್, ಇನ್ಫ್ಯಾಂಟ್, ಚಿಕ್ಕ ಮಕ್ಕಳಲ್ಲಿ ಏನಿರಬಹುದು ಅಂತ ಕಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಕ್ವಶನ್ ಈಸ್ ಫಾರ್ ಯು. ಟ್ರೈ ಟು ಕಮೆಂಟ್ ದ ರೈಟ್ ಆನ್ಸರ್. ಮಾಲ್ಟೇಸ್ ಗೊತ್ತಾಗ್ಬಿಡುತ್ತೆ ನಮ್ಗೆ ಈಗ. protein digestion starts in stomach. And remember one more concept, not only the renin and pepsin, small amount of lipase is also secreted by the stomach. Small amount of lipase. So that they have given in your NCERT textbook. Andre illi ali exact line ana kottidare. Small amount of lipase also secreted from the gastric glands anta helbiಟ್ಟು. So ಹಾಗಾಗಿ ನೆನ್ಪಿಟ್ಕೊಳ್ಳಿ, ಮಾಲ್ಟೇಸ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ. ಓಕೆ, ಮಾಲ್ಟೇಸ್ ಪ್ರೊಡ್ಯೂಸ್ ಆಗುತ್ತಾ? ಅದು ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗುತ್ತಾ ಸ್ಟಮಕಲ್ಲಿ? ಇಲ್ಲ. ಅಥವಾ ಆಗುತ್ತಾ? ಸೊ ಹಾಗಾಗಿ ಔಟ್ ಆಫ್ ದೀಸ್ 4 ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಟ್ರೈ ಟು ಕಮೆಂಟ್ ದ ರೈಟ್ ಆಪ್ಷನ್. ಓಕೆ, so next question, the hormone that stimulates the stomach to secrete gastric juice. Gastric juice ಅನ್ನ secrete ಮಾಡೋದಕ್ಕೆ ಯಾವ ಹಾರ್ಮೋನ್ ಅದನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ? ಹಾರ್ಮೋನ್ ಕೇಳ್ತಿದ್ದಾರೆ, ನಾಟ್ ದ ನ್ಯೂರಲ್ ಸಿಸ್ಟಮ್ ಯಾವುದು ಕಂಟ್ರೋಲ್ ಮಾಡ್ತಾ ಇದೆ ಅಂತಲ್ಲ. ಸೊ ಹಾಗಾಗಿ ಡಯಾಗ್ರಾಮ್ ನೆನಪಿರಬೇಕು ನಿಮಗೆ ನಾನು ಹೇಳಿದ್ದು. ಓಕೆ, ಸೊ ದಾಟ್ಸ್ ನಥಿಂಗ್ ಬಟ್ ಗ್ಯಾಸ್ಟ್ರಿನ್ ಇಸ್ ದ ರೈಟ್ ಆನ್ಸರ್, ನಾಟ್ ದ ರೆನಿನ್. ಎಂಟೆರೋಕೈನೇಸ್, ಎಂಟೆರೋ ಗ್ಯಾಸ್ಟೆರಾನ್ ಅಲ್ಲ. ಸೊ ಹಾಗಿದ್ರೆ ರೈಟ್ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ಎ, ಗ್ಯಾಸ್ಟ್ರಿನ್. ಸೊ ನಾವು cholecystokinin and diocrenin are secreted by. So as we said, ಈ ಥರದ ನೆನ್ಪಿಟ್ಕೊಬೇಕು ಅಂತ ಹೇಳಿದ್ರೆ ಕಾನ್ಸೆಪ್ಟ್ಗಳನ್ನ ಯು ಶುಡ್ ರಿಮೆಂಬರ್ ದ ಸ್ಕೀಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸೊ ಆಸ್ ವಿ ಹ್ಯಾವ್ ರಿಟನ್ ಎಂಟೆರೋಕ್ರೇನಿನ್, ಇದು ಡಿಯೋಕ್ರೇನಿನ್ ಅಂತ ಹೇಳಿದೆ ನಾನು. ಓಕೆ, that produces the mucus from the intestine, duodenum ಅಂತ ಹೇಳ್ಬಿಟ್ಟು. ಎಂಟೆರೋಕೈನೇಸ್ ಅದು ಕೂಡ ಡಿಯೋಡಿನಮ್ ಅಲ್ಲಿ ಟ್ರಿಪ್ಸಿನೋಜನ್ ಟ್ರಿಪ್ಸಿನ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ಸೊ ಯು ಶುಡ್ ರಿಮೆಂಬರ್ ದಟ್ ಕಾನ್ಸೆಪ್ಟ್. ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಯಾವುದಾಗಿರುತ್ತೆ? ಅಡ್ರಿನಲ್ ಕಾರ್ಟೆಕ್ಸ್, ಥೈರಾಯ್ಡ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್. ಸಿ, ಅಡ್ರಿನಲ್ ಕಾರ್ಟೆಕ್ಸ್, there is no connection between the adrenal and the digestion. ಓಕೆ, ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡ್ಬೋದು, ಡೈರೆಕ್ಟ್ ಆಗಿ ಯಾವುದೇ ಥರ ಕನೆಕ್ಷನ್ ಇರುವುದಿಲ್ಲ. ಬಟ್ ಥೈರಾಯ್ಡ್ ಗ್ಲ್ಯಾಂಡ್, ಯು ನೋ ದಟ್ ಈಸ್ ಪ್ರೊಡ್ಯೂಸಿಂಗ್ ಥೈರಾಕ್ಸಿನ್, ವೆರಿ ಹೆಲ್ಪ್ಫುಲ್ ಇನ್ ದ ಮೆಟಬಾಲಿಸಮ್ ಆಫ್ ಫ್ಯಾಟ್, ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್. ಪರ್ಸನಾಲಿಟಿ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, ಬಟ್ ಇಂಡೈರೆಕ್ಟ್ಲಿ ಅದು ಡೈಜೆಷನ್ಗೆ ಸಹಾಯ ಮಾಡೋದ್ರಿಂದ ಅದನ್ನು ಪರ್ಸನಾಲಿಟಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಅದೇ ಥರ ಪ್ಯಾಂಕ್ರಿಯಾಸ್, ಅಫ್ಕೋರ್ಸ್ ಪ್ಯಾಂಕ್ರಿಯಾಸ್ ಪ್ರೊಡ್ಯೂಸಿಂಗ್ ಸಮ್ ಎನ್ಸೈಮ್, ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ಇರುತ್ತೆ, ಬಟ್ ನಾಟ್ ಇದು ಪ್ರೊಡ್ಯೂಸ್ ಆಗ್ತಾ ಇರೋದು ಇಂಟೆಸ್ಟೈನ್ ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿಚ್ ಸೆಲ್ ಇನ್ ದ ಲೆಬರ್ಕನ್ ಕ್ರಿಪ್ಟ್ಸ್ ಅಥವಾ ಕ್ರಿಪ್ಟ್ಸ್ ಆಫ್ ಲೆಬರ್ಕನ್ ಅಂತ ಹೇಳ್ತೀವಲ್ಲ, ಸೆಕ್ರೀಟ್ ದ ಆಂಟಿ ಬ್ಯಾಕ್ಟೀರಿಯಲ್ ಲೈಸೋಸೈಮ್. ಆಂಟಿ ಬ್ಯಾಕ್ಟೀರಿಯಲ್ ಲೈಸೋಸೈಮ್ ಅನ್ನ ಸೆಕ್ರೀಟ್ ಮಾಡೋದು ಯಾವ ಸೆಲ್ಸ್ಗಳು ಅಂತ ಕೇಳ್ತಿದ್ದಾರೆ. ಸೊ ನೆಕ್ಸ್ಟ್, ಅರ್ಜೆಂಟಫಿನ್, ಝೈಮೋಜನ್, ಕಫರ್ ಸೆಲ್ಸ್ ಮತ್ತೆ ಪ್ಯಾನೆಟ್ ಸೆಲ್ಸ್. ಸೊ ಯಾವ್ದಿರ್ಬೋದು ರೈಟ್ ಆನ್ಸರ್? ತುಂಬಾ ಸಲ ಆಲ್ಮೋಸ್ಟ್ ಕೇಳಿದ್ದಾರೆ ಅಂತ ಅನ್ಕೊಂತೀನಿ, ಅಂದ್ರೆ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಪ್ಯಾನೆಟ್ ಸೆಲ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತೀರಾ? ಎಸ್, ಆಫ್ ಕೋರ್ಸ್. ಐ ಹ್ಯಾವ್ ಗಿವನ್ 2 questions ಫಾರ್ ಯು. ಪ್ಲೀಸ್ ಟ್ರೈ ಟು ಕಮೆಂಟ್ ದ ರೈಟ್ ಆನ್ಸರ್. ಯಾರು ಆನ್ಸರ್ ಮಾಡ್ತೀರಾ ನೋಡೋಣ. ಅಮಾಂಗ್ ದ ಫಾಲೋಯಿಂಗ್ ಮಾರ್ಕ್ ದ ಟ್ರೂ ಸ್ಟೇಟ್ಮೆಂಟ್ ಯಾವುದು? ಸೊ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಐ ಹೋಪ್ ಸೊ. ಓಕೆ, ಟ್ರಿಪ್ಸಿನೋಜಿನ್ ಈಸ್ ಆನ್ ಇನ್ಆಕ್ಟಿವ್ ಎನ್ಸೈಮ್. ಅವ್ರು ಕೇಳಿರೋದು ಟ್ರೂ, ಯಾವುದು ಕರೆಕ್ಟ್ ಆಗಿರೋ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್, ಟ್ರಿಪ್ಸಿನೋಜಿನ್ ಈಸ್ ಸೆಕ್ರೆಟೆಡ್ ಬೈ ಇಂಟೆಸ್ಟೈನಲ್ ಮ್ಯೂಕೋಸಾ. Next, enterokinase is secreted by the pancreas. Bile contains trypsin. So ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ I hope you understood today's concept. Digestion of food, digestion of carbohydrate,
proteins as well as the lipid ಎಲ್ಲಿ ಅಬ್ಸಾರ್ಬ್ ಆಗುತ್ತೆ, ಯಾವ ಥರ ಎನ್ಸೈಮ್ಸ್ಗಳು ಆ್ಯಕ್ಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಪ್ರಾಡಕ್ಟ್ಸ್ ಆ್ಯಂಡ್ ಡೈಜೆಸ್ಟಿವ್ ಡಿಸಾರ್ಡರ್ಸ್. ಎರಡನ್ನೂ ಕೂಡ ತಿಳ್ಕೊಳ್ಳೋಣ, ಓಕೆನಾ? ಸೊ please go through all the lectures continuously, very important for your NEET examination for this year, okay? So next class matte sigona, till then take care, have a nice day everyone.